ಎಲ್ಲರೂ ಕಣ್ಮುಚ್ಚಿ ನಿಮ್ಮ ಮುಂದೆ ಒಂದು ಡಿವೈನ್ ಎನರ್ಜಿ ಇರೋ ಹಾಗೆ ಫೀಲ್ ಮಾಡ್ತಾ ನಿಮ್ಗೆ ಏನೇನ್ ಬೇಕು ಎಲ್ಲದನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಹೆಲ್ತ್, ಮಗುವಿನ ಹೆಲ್ತ್, ನಿಮ್ಮ ಹ್ಯಾಪಿನೆಸ್, ಮಗುವಿನ ಹ್ಯಾಪಿನೆಸ್, ಆರೋಗ್ಯ, ಆನಂದ, ಖುಷಿ, ಸುಲಭವಾದ ಪ್ರೆಗ್ನೆನ್ಸಿ ಜರ್ನಿ, ಈಸಿ ಡೆಲಿವರಿ, ಹೆಲ್ದಿ ಬೇಬಿ, ಹ್ಯಾಪಿ ಫ್ಯಾಮಿಲಿ ಎಲ್ಲದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಖುಷಿಯಾಗಿರುವಂತಹ ಎನ್ವೈರ್ಮೆಂಟ್, ಮನೆಯಲ್ಲಿ, ಆಫೀಸಲ್ಲಿ, ಹೊರಗಡೆ ಎಲ್ಲಾದ್ರೂ, ಕುಟುಂಬದಲ್ಲಿ. ಈಸಿ ರಿಕವರಿ ಆಫ್ಟರ್ ಡೆಲಿವರಿ ಅಂಡ್ ಈಸಿ ಪೇರೆಂಟಿಂಗ್. ನಿಮ್ಮ ಮಗುವಿನ ಜೊತೆ ಆರಾಮವಾಗಿ ಖುಷಿಯಾಗಿ ನೀವು ಕಾಲ ಕಳೀತಾ ಈಸಿ ಬ್ರೆಸ್ಟ್ ಫೀಡಿಂಗ್, ಈಸಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಮಗುವಿನ ಪ್ರಾಪರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಷ್ಟನ್ನು ಕೂಡ ವಿಜುವಲೈಸ್ ಮಾಡಿ. ಇಡೀ ಕುಟುಂಬದವರು ಖುಷಿಯಾಗಿದ್ದಾರೆ, ಎಲ್ಲರೂ ಆರೋಗ್ಯವಾಗಿದ್ದಾರೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಟೇಕ್ ಯೋರ್ ಟೈಮ್. ಇಡೀ ಮನೆಯಲ್ಲಿ ಎಲ್ಲರೂ ನಗ್ನಗ್ತಾ ಇದ್ದಾರೆ, ಖುಷಿ ಖುಷಿಯಾಗಿದ್ದಾರೆ. ನೀವು ಕೂಡ ನಗ್ತಾ ಇದ್ದೀರಾ. ಹೊಟ್ಟೆಯ ಒಳಗಡೆ ನಿಮ್ಮ ಮಗು ಕೂಡ ನಗ್ತಾ ಇದೆ. ಎಲ್ಲರೂ ಆರೋಗ್ಯವಾಗಿದ್ದೀರಾ, ಆನಂದವಾಗಿದ್ದೀರಾ. ಮನೆಯಲ್ಲಿ ಪೂಜೆ ಪುನಸ್ಕಾರ, ಸ್ತೋತ್ರಗಳನ್ನ ಹೇಳೋದು, ಮಂತ್ರಗಳನ್ನ ಹೇಳೋದು ಯಾವಾಗ್ಲೂ ನಡೀತಾ ಇದೆ. ಇಡೀ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಎಲ್ಲರಲ್ಲೂ ಹರಿದಾಡ್ತಾ ಇದೆ. ಯು ಆರ್ ಇನ್ ಸಿಂಕ್ ವಿತ್ ದ ಯೂನಿವರ್ಸಲ್ ಎನರ್ಜಿ. ರಿಲ್ಯಾಕ್ಸ್. ಇದೆಲ್ಲದನ್ನ ವಿಜುವಲೈಸ್ ಮಾಡ್ತಾ ಮುಖದಲ್ಲಿ ಮಂದಹಾಸ ಇರಲಿ. ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಆನ್ ಯೋರ್ ಫೇಸ್. ರಿಲ್ಯಾಕ್ಸ್. ಈಗ ನಿಮ್ಮ ಕೈಗಳನ್ನ ರಬ್ ಮಾಡಿ ಕಣ್ಣುಗಳ ಮೇಲೆ ಇಡಿ. ನಿಧಾನವಾಗಿ ಕಣ್ಣು ಬಿಟ್ಟು ಕೈಗಳನ್ನ ನೋಡಿ, ಭೂಮಿ ತಾಯಿನ ನೋಡಿ. ಅ ವೆರಿ ಶಾರ್ಟ್ ಮೆಡಿಟೇಷನ್, ಬಟ್ ಇದನ್ನ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ. ಓಕೆ, ಸೊ ಅದಕ್ಕೂ ಮುಂಚೆ ನಾನು 12-12 ಪೋರ್ಟಲ್ ಬಗ್ಗೆ ಹೇಳ್ತೀನಿ. ಸೊ 12-12 ಆಗಿದ್ರಿಂದ 12-12 ಅಲ್ಲೇ ಮೆಡಿಟೇಷನ್ ಮಾಡಿದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಯಾರಿಗೆಲ್ಲ ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದ್ದೀರಾ, ನಾನು ಮತ್ತೆ ರೆಕಾರ್ಡಿಂಗ್ ಕೊಟ್ಟಿರ್ತೀನಿ, ಅದ್ರಲ್ಲಿ ನೋಡಿ. ಓಕೆ, ಅಂಡ್ ಇದನ್ನ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡೋಣ ಈ ಮೆಡಿಟೇಷನ್. ಬಟ್ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಆ, ಒಂದು ಎಕ್ಸಸೈಸ್ ಮಾಡಿಸ್ತೀನಿ ಇವಾಗ. ಆಯ್ತಾ? ಅಂದ್ರೆ ಒಂದು ಟಾಸ್ಕ್ ಇಲ್ಲೇ ಮಾಡ್ತೀರಾ ಕ್ಲಾಸಲ್ಲಿ. ಎಲ್ಲರೂ ಪೆನ್ ಅಂಡ್ ಪೇಪರ್ ತಗೊಳ್ಳಿ, ತಗೊಂಡ್ ಬಂದು ಕುತ್ಕೊಳ್ಳಿ. ಒಂದ್ ನಿಮಿಷ ಬಂದೆ.
ಓಕೆ. ಸಾರಿ. ನೀರ್ ತಗೊಂಬರಕ್ ಹೋಗಿದೆ. ಓಕೆ. ಎಲ್ಲರೂ ಪೆನ್ ಅಂಡ್ ಪೇಪರ್ ಇಟ್ಕೊಂಡಿದ್ದೀರಾ? ಎಸ್ ಎಸ್ ಎಸ್. ಎಸ್ ಓಕೆ. ಮ್ಯಾಮ್. ಓಕೆ. ಥ್ಯಾಂಕ್ ಯು. ಇವಾಗ ಏನ್ ಮಾಡಿ ಅಂದ್ರೆ, ಯಾವ್ದಾದ್ರು 12 ವಿಶಸ್ ಆಯ್ತಾ, 12 ವಿಶಸ್ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಆಗಿರ್ಬೋದು, ಅಥವಾ ಇಡೀ ಪ್ರೆಗ್ನೆನ್ಸಿ ಜರ್ನಿಲಿ ಆಗಿರಬಹುದು, ಅಥವಾ ಪೇರೆಂಟಿಂಗ್ ಅಲ್ಲಿ ಆಗಿರ್ಬೋದು, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ನಿಮಗೆ ಏನು ಬೇಕು ಆಯ್ತಾ, ಒಂದು ಗೋಲ್ಸ್ ಅನ್ನೋ ಥರನೇ ಅನ್ಕೊಂಡ್ಬಿಡಿ. 12 ಗೋಲ್ಸ್ ಇವತ್ತು ಸೆಟ್ ಮಾಡಿ. 12 ಪೋರ್ಟಲ್ ಓಪನ್ ಆಗಿರೋದ್ರಿಂದ. ಓಕೆ. ಅಂದ್ರೆ ಕೆಲವೊಂದು ಸೀಕ್ವೆನ್ಸಸ್, ಈ ತರ ಸೀಕ್ವೆನ್ಷಿಯಲ್ ನಂಬರ್ಸ್ ಬಂದಿರುವಾಗ, ರಿಪೀಟೆಡ್ ನಂಬರ್ಸ್ ಬಂದಿರುವಾಗ, ವಿ ಕಾಲ್ ಇಟ್ ಆಸ್ ಲೈಕ್ ಏಂಜಲ್ ನಂಬರ್ಸ್ ಅಂತ ಹೇಳಿ. ಓಕೆ. ಸೊ ಒಂದೊಂದು ನಂಬರ್ಗೂ ನ್ಯೂಮರಾಲಜಿ ಪ್ರಕಾರ ಒಂದೊಂದು ಅರ್ಥ ಇದೆ ಆಯ್ತಾ. ಒನ್ ಅಂದ್ರೆ ಯಾವಾಗ್ಲೂ ಸ್ಟಾರ್ಟಿಂಗ್ ಅಲ್ವಾ. ಸೊ ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲದು ಕೌಂಟಿಂಗ್ ನಂಬರ್ಸ್ ಆರ್ ಆಲ್ಸೋ ಸ್ಟಾರ್ಟಿಂಗ್ ವಿತ್ ಒನ್. ಸೊ ಅದೇ ತರ ಆ, ಒಂದಕ್ಕಾಗ್ಲಿ, ಎರಡಕ್ಕಾಗ್ಲಿ, ಮೂರಕ್ಕಾಗ್ಲಿ, ನಾಲ್ಕಕ್ಕಾಗ್ಲಿ, ಎಲ್ಲದಕ್ಕೂ ಒಂದೊಂದು ಮೀನಿಂಗ್ ಇದೆ. ಅಂಡ್ ಇವತ್ತು 12 ಪೋರ್ಟಲ್ ಇರೋದ್ರಿಂದ ಈ ಕ್ಷಣ, ಮತ್ತೆ ಈಗ 12 to 1 ಅದು ಕೂಡ ಅಷ್ಟೇ ರಿಪೀಟೆಡ್ ನಂಬರ್. ಅದಕ್ಕೆ 1 to 2 1 ಆಯ್ತಾ, ಟೈಮ್. ಅದು ಕೂಡ ರಿಪೀಟೆಡ್ ನಂಬರ್. ಸೊ ಅದಕ್ಕೆ ಇದೆಲ್ಲದರ ಆ, ಇದು ಬೆನಿಫಿಟ್ಸ್ ನಮ್ಗೆ ಸಿಗೋದಕ್ಕೆ ನೀವು ಎಲ್ಲರೂ ಇವಾಗ 12 ಗೋಲ್ಸ್ ನ ಸೆಟ್ ಮಾಡಿ. ಓಕೆ. ಪ್ರೆಗ್ನೆನ್ಸಿ ಅಥವಾ ಯಾವ್ದಾದ್ರು ಆಗಿರ್ಬೋದಲ್ವಾ? ಹಾ, ಯಾವ್ದಾದ್ರು ಆಗಿರ್ಬೋದು, ಇನ್ಕ್ಲೂಡಿಂಗ್ ಪ್ರೆಗ್ನೆನ್ಸಿ, ಇನ್ಕ್ಲೂಡ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ನಿಮ್ಮ ಕರಿಯರ್ ಗೋಲ್ಸ್ ನು ಇನ್ಕ್ಲೂಡ್ ಮಾಡೋದಿದ್ರೆ ಮಾಡಿ. ಒಟ್ಟು ಒಂದು 12 ಗೋಲ್ಸ್ ನ ಸೆಟ್ ಮಾಡಿ. ಓಕೆ. ಆದ ತಕ್ಷಣ ನಂಗೆ ಡನ್ ಅಂತ ಮೆಸೇಜ್ ಹಾಕಿ.
ಆಯ್ತಾ? ಆದ್ರೆ ನಂಗೆ ಮೆಸೇಜ್ ಮಾಡಿ. ಟೇಕ್ ಯೋರ್ ಟೈಮ್. ಡನ್. ಓಕೆ, ಗುಡ್. ಓಕೆ, ಇನ್ಯಾರ್ದಾಯ್ತು? ಓಕೆ, ಸಂಗೀತ ಆಯ್ತು, ಆಯ್ತು. ಓಕೆ, ನಂದು ಕೂಡ ಆಯ್ತು. ಲಿಸ್ಟ್ ಮಾಡಿ. ಅಂಡ್ ಇನ್ ಶಾರ್ಟ್ ನಾನು ಲಿಸ್ಟ್ ಮಾಡ್ಬಿಟ್ಟೆ. ಐ ಎಲಾಬ್ರೇಟ್ ಆಫ್ಟರ್ ದ ಸೆಷನ್. ನೀವು ಕೂಡ ಅಷ್ಟೇ, ಆಫ್ಟರ್ ದ ಸೆಷನ್ ಇದಾದ್ಮೇಲೆ ಎಲಾಬ್ರೇಟ್ ಮಾಡಬಹುದು. ಆಯ್ತಾ? ಒಂದೊಂದು ಗೋಲ್ಸ್ ನ ಇನ್ ಡೀಟೇಲ್ ಬರುತ್ತಾ. ಸೊ ಹಾಗೆ ಮಾಡಿ. ಅಂಡ್ ಇವಾಗ ಜಸ್ಟ್ ಎಲ್ಲದನ್ನು ಒಂದು ರೀಕ್ಯಾಪ್ ಅನ್ನೋ ಹಾಗೆ ಎಲ್ಲದನ್ನು ಏನೇನ್ ಬೇಕು ಅಂತ ಮತ್ತೆ ಹಾಗೆ ನೋಡ್ಕೊಂಡ್ಬಿಡಿ. ಆಯ್ತಾ? ವಿಲ್ ಡೂ ಅ ಮೆಡಿಟೇಷನ್ ಇವಾಗ. ಅದರಲ್ಲಿ ಇನ್ನ ಡೀಪ್ ಆಗಿ ನಾವು ವಿಜುವಲೈಸ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಆಗ್ಲೇ ಓವರ್ ಆಲ್ ಪ್ರೆಗ್ನೆನ್ಸಿ ಜನರಲಿ ಹೇಗೆ ಎಲ್ಲರಿಗೂ ಏನ್ ಬೇಕೋ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಬಿಟ್ಟು ನಾನು ಮೆಡಿಟೇಷನ್ ಮಾಡಿಸಿದ್ದೆ. ಒಂದು ಶಾರ್ಟ್ ಮೆಡಿಟೇಷನ್, ವೆರಿ ಕ್ವಿಕ್ ಒನ್. ಇವಾಗ ವಿಲ್ ಡೂ ದ ಡೀಪ್ ಮೆಡಿಟೇಷನ್. ಆಯ್ತಾ? ಆ, ಅದಕ್ಕೂ ಮುಂಚೆ ನಾನು ಕೆಲವೊಂದು ಇದನ್ನ ಹೇಳ್ತೀನಿ, ಅಂದ್ರೆ ಹೌ ಟು ವಿಜುವಲೈಸ್. ಆಯ್ತಾ? ಸೊ ನೀವು ಇವಾಗ ವಿಜುವಲೈಸ್ ಮಾಡುವಾಗ ಹೇಗೆ ಮಾಡ್ಬೇಕು ಅಂತಂದ್ರೆ, ಒಂದು ಪೋರ್ಟಲ್ ಇರೋ ಹಾಗೆ. ಆಯ್ತಾ? ಸರ್ಚ್ ಫಾರ್ ಅನ್ ಇಮೇಜ್. ವೇಟ್. ನಿಮ್ಮ ಮುಂದೆ ಒಂದು ಪೋರ್ಟಲ್ ಓಪನ್ ಆಗಿದೆ. ಅದರ ಒಳಗಡೆ ನೀವು ಹೋಗ್ತಾ ಇದ್ದೀರಾ. ಅಂಡ್ ಅದರ ಒಳಗಡೆನೆ ನೀವಿದ್ದೀರಾ. ಮ್ಯಾನಿಫೆಸ್ಟೇಷನ್ಸ್ ಅಲ್ಲೇ ಮಾಡ್ಕೋತಾ ಇದ್ದೀರಾ. ಆಯ್ತಾ? ಸೊ ಒಂದು ಇಮೇಜ್ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಈ ತರ. ಆಯ್ತಾ? ಸೊ ಈ ತರ ಒಂದು ರೌಂಡ್ ಬಾಗಿಲು, ಅದ್ರೊಳಗಡೆ ನೀವು ಹೋಗ್ತಾ ಇದ್ದೀರಾ. ಮೇ ಬಿ ಅದು ಸ್ಪೇಸ್ ಆಗಿರಬಹುದು, ಅಥವಾ ಹಾ ಈ ತರ ಇದ್ರ ಒಳಗಡೆ. ಇಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ತರ ಕೊಟ್ಟಿದ್ದಾರೆ ಅಲ್ವಾ? ಎಸ್. ಸೊ ಇದನ್ನ ನಾವು ಪೋರ್ಟಲ್ಸ್ ಅಂತ ಕರಿತೀವಿ. ಓಕೆ. ಸೊ ಇದರ ಒಳಗಡೆನೆ ನೀವು ಹೋಗ್ತಾ ಇದ್ದೀರಾ ಅನ್ನೋ ಹಾಗೆ. ಆಯ್ತಾ? ಅದನ್ನ ವಿಜುವಲೈಸ್ ಮಾಡ್ತಾ ಬರ್ಬೇಕಾಗತ್ತೆ. ಅದರ ಜೊತೆಗೆ ನಾನು ಗೈಡೆನ್ಸ್ ಕೊಡ್ತಾ ಇರ್ತೀನಿ. ಓಕೆ. ಸೊ ಅದನ್ನ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇಮೇಜಸ್ ತೋರಿಸಿದ್ದು. ಓಕೆ. ಸೊ ಅದನ್ನ ಒಂದು ಬ್ರೈಟ್ ಲೈಟ್ ಆಗಿ ವಿಜುವಲೈಸ್ ಮಾಡಿ ಅದರ ಒಳಗಡೆ ನೀವು ಹೋಗ್ತಾ ಇದ್ದೀರಾ ಅಂಡ್ ಯು ಆರ್ ಸೇಫ್. ಆಯ್ತಾ? ಸೊ ಆ ತರ ಫೀಲ್ ಮಾಡ್ತಾ ನೀವೇನ್ ಮಾಡ್ತೀರಾ, ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಆಗ್ತಾ ಇರೋ ಹಾಗೆ ವಿಷನ್ಸ್ ಆಗಿ ನೀವು ನೋಡ್ತಾ ಹೋಗ್ತೀರಾ. ಆಯ್ತಾ? ಇದೆಲ್ಲ ಏನ್ ಬರ್ದಿದ್ದೀರಾ ನೀವು ವರ್ಡ್ಸ್ ಅಲ್ಲಿ ಬರ್ತಿದ್ದೀರಾ ಅಲ್ವಾ? ಸೊ ವಿಜುವಲೈಸ್ ಮಾಡುವಾಗ ಇಮೇಜಸ್ ಫಾರ್ಮ್ಯಾಟ್ ಅಲ್ಲಿ ನೀವು ವಿಜುವಲೈಸ್ ಮಾಡ್ತೀರಾ. ಅದು ಈ ಪೋರ್ಟಲ್ ನ ಒಳಗಡೆ. ಅವಾಗ ಏನಾಗುತ್ತೆ, ಯು ಆರ್ ಗೈಡಿಂಗ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ವೆರಿ ಡೀಪ್ಲಿ.
ಆಯ್ತಾ? ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಇನ್ಸ್ಟ್ರಕ್ಷನ್ಸ್ ನ ನೀವೇ ಕೊಡ್ತಾ ಇದ್ದೀರಾ ನಿಮ್ಮ ಗೋಲ್ಸ್ ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಓಕೆನಾ? ಎಲ್ಲರೂ ರೆಡಿನಾ? ಎಸ್. ಓಕೆ, ಸಿಟ್ ಸ್ಟ್ರೈಟ್, ನೇರವಾಗಿ ಕುತ್ಕೊಳ್ಳಿ ಅಥವಾ ನೇರವಾಗಿ ಮಲ್ಕೊಳ್ಳಿ. ಅಂದ್ರೆ ಅಂಗಾತ ಆಗಿರಬಹುದು ಅಥವಾ ಅಂಗಾತ ಮಲ್ಕೊಳ್ಳೋದ್ಕಿಂತ ಸೈಡ್ ವೇಸ್ ಅಲ್ಲಿ ಮಲ್ಗಿ. ಜಸ್ಟ್ ಕೀಪ್ ಯೋರ್ ಬ್ಯಾಕ್, ನೆಕ್ ಅಂಡ್ ಹೆಡ್ ಇನ್ ಅ ಸ್ಟ್ರೇಟ್ ಲೈನ್. ನೀವು ದಿಂಬಿನ ಸಹಾಯ ತಗೋಬಹುದು ನಿಮ್ಮ ಕುತ್ತಿಗೆ ಅಥವಾ ನಿಮ್ಮ ಸೊಂಟದ ಭಾಗದಲ್ಲಿ. ಆರಾಮವಾಗಿ ಕುತ್ಕೊಳ್ಳಿ ಅಥವಾ ಮಲ್ಕೊಳ್ಳಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. One more time. ಇನ್ನೊಂದ್ಸರಿ. Breathe in. 1, 2, 3. Breathe out. 1, 2, 3, 4, 5. Relax. Relax. Relax your whole body. ಇಡೀ ದೇಹವನ್ನ ನೆತ್ತಿಯಿಂದ ಪಾದದವರೆಗೆ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗ್ಲಿ. ಕಣ್ಣಿನ ಭಾಗ, ಹಣೆಯ ಭಾಗ, ಮೂಗು, ತುಟಿ, ನಾಲಿಗೆ, ಒಸಡುಗಳು ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಕಿವಿಗಳನ್ನ ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಹಿಂಭಾಗ ಹಾಗೂ ಎರಡೂ ಬದಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡೂ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ತೋಳುಗಳು, ಮೊಣಕೈಗಳು, ಅಂಗೈ ಮುಂಗೈಗಳು ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಎದೆಯ ಭಾಗ ಸಡಿಲ ಮಾಡಿ. ಹೊಟ್ಟೆಯ ಭಾಗ ಸಡಿಲ ಮಾಡಿ. ನಿಮ್ಮ ಬೆನ್ನಿನ ಭಾಗವನ್ನು ಕೂಡ ಸಡಿಲ ಮಾಡಿ. ಸೊಂಟದ ಭಾಗ, ಕಿಬ್ಬೊಟ್ಟೆ ರಿಲ್ಯಾಕ್ಸ್ ಆಗ್ಲಿ. ಎರಡು ತೊಡೆಗಳನ್ನ, ಮೊಣಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ. ಕಾಲ್ ಕಂಬಗಳನ್ನ, ಮೀನ್ಕಂಡಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ದೇಹದ ಕಾಲಿನ ಎರಡು ಪಾದಗಳನ್ನ ರಿಲ್ಯಾಕ್ಸ್ ಮಾಡಿ. ಕಾಲಿನ ಎಲ್ಲ ಬೆರಳುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ನೀವೆಲ್ಲರೂ ಕೂಡ ಒಂದು ಬ್ಯೂಟಿಫುಲ್ ವಿಜುವಲೈಸೇಷನ್ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. 12 ಪೋರ್ಟಲ್ ಓಪನ್ ಆಗಿರೋದ್ರಿಂದ ಇವತ್ತಿನ ದಿನ ನೀವು ನಿಮ್ಮ ಮೊಬೈಲ್ನಲ್ಲಿ 1212 ಅನ್ನೋದನ್ನ ಡಯಲ್ ಮಾಡಿ, ಯಾರಿಗೂ ಕಾಲ್ ಮಾಡಿ ಎಲ್ಲದನ್ನ ಹೇಳ್ತಾ ಇದ್ದೀರಾ. ಈ ಒಂದು ಪೋರ್ಟಲ್ಗೆ ನಿಮ್ಮ ಮೆಸೇಜ್ ರೀಚ್ ಆಗ್ತಾ ಇದೆ. ಅದೇ ರೀತಿ ಈ ಪೋರ್ಟಲ್ನ ಒಳಗಡೆ ನೀವು ಹೋಗ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ವಿಜುವಲೈಸ್ ಮಾಡಿ, ನೀವಿರುವಂತಹ ಜಾಗದಿಂದ ನೀವು ಎದ್ದೇಳ್ತಾ ಇದ್ದೀರಾ. ನಿಮ್ಮ ಫಿಸಿಕಲ್ ಬಾಡಿ ಅಲ್ಲೇ ಇದೆ. ನಿಮ್ಮ ಮೆಂಟಲ್ ಬಾಡಿ ಆರ್ ಆಸ್ಟ್ರಲ್ ಬಾಡಿ ನಿಮ್ಮಿಂದ ಆಚೆ ಬಂದು ಮೆಂಟಲಿ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ನಿಮ್ಮ ರೂಮಿನಿಂದ ಆಚೆ ಬರ್ತಾ ಇದ್ದೀರಾ. ನಿಮ್ಮ ಮನೆಯಿಂದ ಆಚೆ ಬರ್ತಾ ಇದ್ದೀರಾ. ನೀವೆಲ್ಲರೂ ಆಚೆ ಬರ್ತಾ ಬರ್ತಾ ಒಂದು ರೋಡ್, ಆ ರೋಡಲ್ಲಿ ಹೋಗಿ ಎಲ್ಲರೂ ಕೂಡ ಈ ಕ್ಲಾಸಲ್ಲಿ ಅಟೆಂಡ್ ಮಾಡ್ತಾ ಇರುವಂತಹ ಎಲ್ಲರೂ ಕೂಡ ಒಂದೊಂದು ರೋಡ್ಗಳಿಂದ ಬರ್ತಾ ಇದ್ದೀರಾ. ಎಲ್ಲ ರೋಡ್ಗಳು ಒಂದು ಭಾಗದಲ್ಲಿ ಸೇರ್ತಾ ಇದೆ. ಮಧ್ಯ ಭಾಗದಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರ್ತಾ ಇದ್ದೀರಾ. ಒಂದು ದೊಡ್ಡ ಫೀಲ್ಡ್. ಎಲ್ಲ ದಾರಿಗಳಿಂದ ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದೀರಾ. ಸಂಗೀತ, ದಿವ್ಯ, ರಕ್ಷಿತಾ, ರಾಜೇಶ್ವರಿ, ನೇತ್ರ, ಶ್ರುತಿ
ಅನ್ವಿತಾ, ಹಾಗೆ ಇನ್ನುಳಿದವರು ಕೂಡ ಎಲ್ಲರೂ ಸೇರಿ ಒಂದೊಂದಾಗಿ ಎಲ್ಲ ದಾರಿಗಳಿಂದ ಬಂದು ಎಲ್ಲರೂ ಜೊತೆಗೂಡ್ತಾ ಇದ್ದೀರಾ. ಒಂದು ದೊಡ್ಡ ಫೀಲ್ಡ್, ಇದರಲ್ಲಿ ಮಧ್ಯದಲ್ಲಿ ನೀವೆಲ್ಲರೂ ನಿಂತ್ಕೊಂಡಿದ್ದೀರಾ. ನಿಮ್ಮ ಜೊತೆ ನಾನು ಕೂಡ ಸೇರ್ಕೊಂಡಿದ್ದೀನಿ. ನಾವೆಲ್ಲರೂ ಒಬ್ಬರಿಗೊಬ್ಬರು ಕೈ ಕೈ ಹಿಡ್ಕೊಳ್ತಾ ಒಂದು ಸರ್ಕಲ್ ರೀತಿಯಲ್ಲಿ ನಿಂತ್ಕೊಂಡಿದ್ದೀವಿ. ಎಲ್ಲರೂ ಒಂದು ವೃತ್ತಾಕಾರದಲ್ಲಿ ನಿಂತ್ಕೊಂಡಿದ್ದೀವಿ. ವಿ ಆಲ್ ಆರ್ ಹೋಲ್ಡಿಂಗ್ ಈಚ್ ಅದರ್ಸ್ ಹ್ಯಾಂಡ್ಸ್. ನಾವೆಲ್ಲರೂ ಕೂಡ ಒಬ್ಬರ ಪ್ರತಿಯೊಬ್ಬರು ಇನ್ನೊಬ್ಬರ ಕೈಗಳನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದೀವಿ. ನಮ್ಮೆಲ್ಲರ ಕೈಗಳಲ್ಲಿ ಕೂಡ ಶಕ್ತಿಯ ಪ್ರವಾಹ ಆಗ್ತಾ ಇದೆ. ಇಟ್ ಈಸ್ ದ ಕಲೆಕ್ಟಿವ್ ಎನರ್ಜಿ ವಿ ಆಲ್ ಆರ್ ಹ್ಯಾವಿಂಗ್, ಎಕ್ಸ್ಪೀರಿಯನ್ಸಿಂಗ್. ಎಲ್ಲರ ಮುಖದಲ್ಲೂ ಖುಷಿ. ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರ ಮುಖಗಳಲ್ಲಿ ಖುಷಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಕೈಗಳನ್ನ ಹಿಡ್ಕೊಂಡು ಮತ್ತೆ ಎಲ್ಲರೂ ಕೂಡ ಒಂದು ದಾರಿಯ ಕಡೆಗೆ ಹೋಗ್ತಾ ಇದ್ದೇವೆ. ನಾವ್ ವಿ ಆರ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್. ಒಂದು ನೇರವಾದ ಲೈನ್ ನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಬ್ಬರ ನಂತರ ಒಬ್ಬರು ಕೈಯನ್ನ ಹಿಡ್ಕೊಂಡು ಒಂದು ದೊಡ್ಡ ಪೋರ್ಟಲ್ ಓಪನ್ ಆಗಿದೆ. ಅದರ ಒಳಗಡೆ ಹೋಗ್ತಾ ಇದ್ದೀವಿ. ಯು ಆರ್ ಸೇಫ್. ನಿಮ್ಮ ಬಲಗೈ ಹಾಗೂ ಎಡಗೈ ಇನ್ನೊಬ್ಬರ ಕೈಗಳನ್ನ ಹಿಡ್ಕೊಂಡಿರೋದನ್ನ ವಿಜುವಲೈಸ್ ಮಾಡ್ತಾ, ಅಲ್ಲಿರುವಂತಹ ಬೆಚ್ಚನೆಯ ಭಾವ ಇದನ್ನು ಕೂಡ ಫೀಲ್ ಮಾಡ್ತಾ ನೀವೆಲ್ಲರೂ ನಿಧಾನವಾಗಿ ಒಂದು ಪೋರ್ಟಲ್ ನ ಒಳಗಡೆ ಹೋಗ್ತಾ ಇದ್ದೀರಾ. ಅದರ ಒಳಗಡೆ ಕಾಲಿಡ್ತಾ ಇದ್ದ ಹಾಗೆ ನಿಮ್ಮ ಡ್ರೆಸ್ ಅಟೈರ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಶುಭ್ರವಾದ ವಸ್ತ್ರಗಳಲ್ಲಿ, ಬಣ್ಣ ಬಣ್ಣದ ಶುಭ್ರವಾದ ವಸ್ತ್ರಗಳಲ್ಲಿ ರೆಡಿ ಆಗಿದ್ದೀರಾ. ದೇವತೆಗಳ ರೀತಿಯಲ್ಲಿ ನೀವು ಕಾಣಿಸ್ತಾ ಇದ್ದೀರಾ. ಯು ಆರ್ ಲುಕಿಂಗ್ ಲೈಕ್ ಏಂಜಲ್ಸ್. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಆ ಪೋರ್ಟಲ್ ನ ಒಳಗಡೆ ಹೋಗ್ತಾ ಇದ್ದೀರಾ. ದಿವ್ಯಾ, ಸಂಗೀತ, ರಾಜೇಶ್ವರಿ, ರಕ್ಷಿತಾ, ನೇತ್ರ, ಶ್ರುತಿ, ಕಲಾ, ಎಲ್ಲರೂ ಕೂಡ, ಅನ್ವಿತಾ ಮತ್ತು ಅನುಷಾ, ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮೆಲ್ಲರ ಮನಸ್ಸುಗಳು ಹಗರ ಆಗ್ತಾ ಇದೆ. ಇಲ್ಲಿ ಯಾರು ಇಲ್ಲ, ಏನೂ ಇಲ್ಲ. ಇದು ಒಂದು ಶೂನ್ಯ. ಆದ್ರೆ ನಾವೆಲ್ಲರೂ ಕೈಗಳನ್ನ ಹಿಡ್ಕೊಂಡಿರೋದ್ರಿಂದ ವಿ ಆರ್ ಸೇಫ್. ವಿ ಆರ್ ಫೀಲಿಂಗ್ ಸೇಫ್. ಇಲ್ಲಿರುವಂತಹ ಖಾಲಿ ಜಾಗದಲ್ಲಿ ಬರೀ ಬೆಳಕಿನ ಕಿರಣಗಳು, ಬಣ್ಣ ಬಣ್ಣದ ಬೆಳಕು ಹಾಗೂ ಕಿರಣಗಳು ಮತ್ತು ಖಾಲಿ ಸ್ಪೇಸ್. ಇದಿಷ್ಟರ ಒಳಗಡೆ ಹೋದ ನಂತರ ಮತ್ತೆ ನಾವೆಲ್ಲರೂ ಕೈ ಹಿಡ್ಕೊಂಡು ಸರ್ಕಲ್ ಆಗಿ ಮಾಡ್ತಾ ಇದೀವಿ. ವೃತ್ತಾಕಾರದಲ್ಲಿ ನಿಂತ್ಕೊಳ್ತಾ ಇದೀವಿ. ಈಗ ನಮ್ಮೆಲ್ಲರ ಕಲೆಕ್ಟಿವ್ ಎನರ್ಜಿಯಿಂದ ನಾವೆಲ್ಲರೂ ಕೂಡ ವಿ ಆರ್ ಸೇಫ್. ನಮ್ಮೆಲ್ಲರ ಸುತ್ತ ಒಂದು ಬಬಲ್ ಆಕಾರದ ಪ್ರೊಟೆಕ್ಟಿವ್ ಶೀಲ್ಡ್ ಕ್ರಿಯೇಟ್ ಆಗಿದೆ. ಅದರ ಒಳಗಡೆ ನಾವೆಲ್ಲರೂ ಕೂಡ ಸೇಫ್ ಆಗಿದ್ದೀವಿ. ಈಗ ವಿಜುವಲೈಸ್ ಮಾಡಿ ನಿಮ್ಮ ಕನಸುಗಳನ್ನ, ನಿಮ್ಮ ಆಸೆಗಳನ್ನ ಹಾಗೂ ಗುರಿಗಳನ್ನ, ನೀವೆಲ್ಲರೂ ಈಗ ತಾನೇ ಬರೆದಿರುವಂತಹ ಗುರಿಗಳನ್ನ ನೀವು ನೆನಪು ಮಾಡ್ಕೊಳ್ತಾ ಬನ್ನಿ. ಒಂದೊಂದಾಗಿ. ಮೊದಲನೆಯ ಗುರಿ, ಈ ಎಲ್ಲ ಗುರಿಗಳನ್ನ ಚಿತ್ರಣಗಳ ರೂಪದಲ್ಲಿ ನೀವು ತಲುಪಿರೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ನೀವು ಈ ಗುರಿಯನ್ನ ತಲುಪಿ
ಈಗ ಆಲ್ರೆಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಇದನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ಮೊದಲನೆಯ ಗುರಿ, ನೀವು ಅದನ್ನ ತಲುಪಿದ್ದೀರಾ ಅಂಡ್ ಯು ಆರ್ ಸೆಲೆಬ್ರೇಟಿಂಗ್. ನೀವು ಈಗ ತಾನೇ ಬರೆದಿರುವಂತಹ ಆ ವಿಶ್ ಪೂರ್ಣ ಆಗಿದೆ, ಈ ಸಂಕಲ್ಪ ಪೂರ್ತಿಯಾಗಿದೆ, ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಅನ್ನೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅದೇ ರೀತಿ ಎರಡನೆಯ ಗುರಿ, ಇದನ್ನ ನೀವು ಅಚೀವ್ ಮಾಡಿದ್ದೀರಾ. ನೀವು ಬರೆದಂತಹ ವಿಶಸ್ ಸಂಕಲ್ಪ ಸಂಪೂರ್ಣವಾಗಿದೆ, ನಿಮ್ಮ ಪ್ರಯತ್ನ ಫಲ ಕೊಟ್ಟಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಈಸಿ ಆಗಿದೆ, ನಿಮ್ಮ ಸಂಕಲ್ಪ ನೆರವೇರಿರೋ ಹಾಗೆ ಮತ್ತು ನೀವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಿ. ಯಾರಿಗೆಲ್ಲ ಈ ವಿಷಯವನ್ನ ಹೇಳ್ತಾ ಇದ್ದೀರಾ, ಯಾರ ಜೊತೆ ಹಂಚ್ಕೊಳ್ತಾ ಇದ್ದೀರಾ, ಯಾವ ರೀತಿ ಖುಷಿಯಿಂದ ನೀವು ಮಾತಾಡ್ತಾ ಇದ್ದೀರಾ, ಅದನ್ನೆಲ್ಲಾನು ಕೂಡ ವಿಜುವಲೈಸ್ ಮಾಡ್ಕೊಳ್ಳಿ. ಅದೇ ರೀತಿ ಮೂರನೆಯ ಗೋಲ್, ನೀವು ಇವಾಗ ತಾನೇ ಬರೆದಿರುವಂತಹ ಮೂರನೆಯ ಗುರಿ. ಆರ್ಡರ್ ಮಿಸ್ ಆದ್ರೂ ಪರವಾಗಿಲ್ಲ, ಒಂದೊಂದಾಗಿ ನೆನಪು ಮಾಡ್ಕೊಳ್ತಾ ಬನ್ನಿ ನಿಮಗೆ ಏನೇನ್ ಬೇಕು. ನೀವು ಬೇಕು ಅಂತ ಬರೆದಿದ್ದನ್ನ ನಿಮಗೆ ಈಗ ಆಲ್ರೆಡಿ ಸಿಕ್ಕಿದೆ, ಅದೆಲ್ಲ ನೆರವೇರಿದೆ, ಆ ಎಲ್ಲ ಆಸೆಗಳು ಈಡೇರಿದೆ, ಕನಸುಗಳು ನೆರವೇರಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಮತ್ತೆ ನೀವೆಲ್ಲರೂ ಒಬ್ಬರೊಬ್ಬರ ಮುಖನ ನೋಡಿ ನಗ್ತಾ ಇದ್ದೀರಾ. ಹಾಗೆ ಮತ್ತೆ ಕಣ್ಮುಚ್ಚಿ ಮತ್ತೆ ವಿಜುವಲೈಸ್ ಮಾಡ್ತಾ ಹೋಗ್ತಾ ಇದ್ದೀರಾ. ಐದನೆಯ ಗುರಿ ಏನಿತ್ತು, ಈ ಗುರಿಯನ್ನ ನೀವು ತಲುಪಿದ್ದೀರಾ. ನಿಮ್ಮ ಹೆಲ್ತ್ ಅಥವಾ ಕರಿಯರ್ ಅಥವಾ ರಿಲೇಶನ್ಶಿಪ್ ಅಥವಾ ಫ್ಯಾಮಿಲಿ ಅಥವಾ ನಿಮ್ಮ ಮಗು ಅಥವಾ ನೀವು ಅಂದ್ಕೊಂಡಿದ್ದಂತಹ ಕೆಲಸ ಯಾವುದಾದ್ರೂ ಆಗಿರಬಹುದು, ಈಡೇರಿರೋ ಹಾಗೆ ಅದೆಲ್ಲ ನೀವು ಅಂದುಕೊಂಡ ಹಾಗೆ ಆಗಿದೆ. ಅದನ್ನ ನೀವು ಖುಷಿಯಿಂದ ಇನ್ನೊಬ್ಬರ ಹತ್ರ ಹೇಳ್ಕೊಳ್ತಾ ಇದ್ದೀರಾ, ನಿಮ್ಮ ಖುಷಿಯನ್ನ ಹಂಚ್ತಾ ಇದ್ದೀರಾ. ಇದನ್ನ ವಿಜುವಲೈಸ್ ಮಾಡಿ. ಆರನೇ ಗುರಿ, ಇದನ್ನು ಕೂಡ ನಿಮ್ಮ ಮನಸ್ಸಿಗೆ ತಂದ್ಕೊಂಡು, ಆರನೇ ಗುರಿ ಏನಾಗಿತ್ತು ನಿಮ್ಮ ಮನಸ್ಸಿಗೆ ತಂದ್ಕೊಂಡು ಅದು ಇವಾಗ ಆಲ್ರೆಡಿ ಆಗಿದೆ. ಈಗ ತಾನೇ ಈ ನನ್ನ ಸಂಕಲ್ಪ ನೆರವೇರಿದೆ, ಅದನ್ನ ನಾನು ಖುಷಿಯಿಂದ ಎಲ್ಲರಿಗೂ ಕೂಡ ಹಂಚ್ತಾ ಇದ್ದೀನಿ. ಈ ಒಂದು ಗುಡ್ ನ್ಯೂಸ್ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾರಿಗಾದ್ರೂ ಕಾಲ್ ಮಾಡಿ ಹೇಳೋದಾಗಿರಬಹುದು ಅಥವಾ ನೀವು ಯಾರಾದ್ರೂ ಮೀಟ್ ಮಾಡಿ ಅವರ ಹತ್ರ ಈ ಖುಷಿಯ ವಿಚಾರವನ್ನ ಹೇಳ್ಕೊಳ್ಳೋದಾಗಿರಬಹುದು. ಅದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಅದಾದ ನಂತರ ನೀವು ಎಷ್ಟು ನಿರಾಳವಾಗಿರ್ತೀರ ಅದನ್ನು ಕೂಡ ವಿಜುವಲೈಸ್ ಮಾಡಿ. ಈ ಸಂಕಲ್ಪ ನೆರವೇರಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ವಿಜುವಲೈಸ್ ಮಾಡಿ. ನಿಮ್ಮ ಸುತ್ತ ಇರುವವರ ಮುಖಭಾವಗಳನ್ನ ವಿಜುವಲೈಸ್ ಮಾಡಿ. ಈಗ 8ನೇ ಗುರಿ, 5, 6, 7, 8ನೇ ಗುರಿ, ಇದನ್ನ ಕೂಡ ವಿಜುವಲೈಸ್ ಮಾಡಿ. ಈಗ ತಾನೇ ಅದು ಆಗಿದೆ, ನೆರವೇರಿದೆ, ನಿಮ್ಮ ಪ್ರಯತ್ನ ಫಲ ಕೊಟ್ಟಿದೆ,
ಅದೆಲ್ಲದಕ್ಕೂ ಎಲ್ಲರೂ ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ, ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಯು ಆರ್ ಹ್ಯಾಪಿ. ಈಗ ನಿಮಗೆ ನಿರಾಳವಾಗಿ ಅನ್ನಿಸ್ತಾ ಇದೆ, ಖುಷಿಯಾಗಿ ಅನ್ನಿಸ್ತಾ ಇದೆ. ರಿಲ್ಯಾಕ್ಸ್. ಈಗ 9ನೇ ಗುರಿ, ಅದನ್ನು ಕೂಡ ವಿಜುವಲೈಸ್ ಮಾಡಿ. ಈ 9ನೇ ಗುರಿ ಕೂಡ ನೆರವೇರಿದೆ. ನಿಮ್ಮ ಈ ಸಂಕಲ್ಪ ನೆರವೇರಿದೆ, ನಿಮ್ಮ ಆಸೆ ಕನಸು ನೆರವೇರಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಅಲ್ಲಿರುವಂತಹ ಎಲ್ಲರ ಜೊತೆ ಖುಷಿಯ ವಿಚಾರವನ್ನ ಹಂಚಿಕೊಳ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಿ, ಫೀಲ್ ಮಾಡಿ. ಈಗ 10ನೇ ಗುರಿ, ನಿಮಗೆ ಏನು ಬೇಕು, ಯಾವುದರ ಆಶಯ ನಿಮಗೆ ಇದೆ, ನಿಮ್ಮ ಯಾವ ಸಂಕಲ್ಪ ನೆರವೇರಬೇಕು ಅಂತ ಅನ್ಕೊಂಡಿದ್ದೀರೋ 10ನೆಯ ಗುರಿ, ಇದು ಸಂಪೂರ್ಣವಾಗಿ ನೀವು ಅಂದುಕೊಂಡ ಹಾಗೆ ಆಗಿದೆ. ಅದರಿಂದ ನೀವು ಎಷ್ಟು ಖುಷಿಯಾಗಿದ್ದೀರಾ, ನಿಮ್ಮ ಮನೆಯ ವಾತಾವರಣ, ನಿಮ್ಮ ಕೆಲಸದ ವಾತಾವರಣ, ಎಲ್ಲದರಲ್ಲೂ ನಿಮಗೆ ಖುಷಿ, ಆನಂದ, ಚೈತನ್ಯವನ್ನ ನೀವು ನೋಡ್ತಾ ನಿಮ್ಮ ಜೀವನ ಖುಷಿಯಾಗಿ, ಆರೋಗ್ಯವಾಗಿ, ಅರ್ಥಪೂರ್ಣವಾಗಿರೋದನ್ನ ವಿಜುವಲೈಸ್ ಮಾಡ್ತಾ 10ನೆಯ ಗುರಿ ಕಂಪ್ಲೀಟ್ ಆಗಿದೆ. 11ನೆಯ ಗುರಿ, ನಿಮ್ಮ ಯಾವ ಮ್ಯಾನಿಫೆಸ್ಟೇಷನ್ ಸಂಪೂರ್ಣ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಆ 11ನೇ ಗುರಿ ಈಗ ತಾನೇ ನೀವು ಆ ಗುರಿಯನ್ನ ಮುಟ್ಟಿದ್ದೀರಾ, ಆ ಖುಷಿಯನ್ನ ಅನುಭವಿಸ್ತಾ ಇದ್ದೀರಾ, ಎಲ್ಲರ ಹತ್ರ ಅದನ್ನ ಶೇರ್ ಮಾಡ್ತಾ ಇದ್ದೀರಾ. 11ನೇ ಗುರಿ ಕಂಪ್ಲೀಟ್ ಆಗಿದೆ. 12ನೇ ಗುರಿ ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಆ ಎಲ್ಲ ಚಿತ್ರಣಗಳನ್ನ ನಿಮ್ಮ ಮೈಂಡ್ಗೆ ತರ್ತಾ ಹೋಗಿ. How you are celebrating, ನಿಮಗೆ ಎಷ್ಟು ಸಾರ್ಥಕತೆ ಸಿಕ್ಕಿದೆ, ಖುಷಿ ಅನುಭವ ಆಗ್ತಾ ಇದೆ. ಎಲ್ಲರಿಗೂ ಅದನ್ನ, ಆ ಖುಷಿಯನ್ನ ಹಂಚ್ತಾ ಇದ್ದೀರಾ. ನೀವು ಸ್ವೀಟ್ ಹಂಚೋದಾಗಿರಬಹುದು, ಅಥವಾ ಫೋನ್ ಮಾಡಿ, ಅಥವಾ ಯಾರಾದ್ರೂ ಮೀಟ್ ಮಾಡಿ ತಿಳಿಸೋದಾಗಿರಬಹುದು. ನಿಮ್ಮ ಸಂಕಲ್ಪ ನೆರವೇರಿದ ಮೇಲೆ ನೀವು ಮಾಡುವಂತಹ ಕೆಲಸಗಳಾಗಿರಬಹುದು. ಅದೆಲ್ಲದನ್ನ ವಿಜುವಲೈಸ್ ಮಾಡ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ಳಿ, ಹಾಗೂ ಉಸಿರನ್ನ ಬಿಡಿ. ರಿಲ್ಯಾಕ್ಸ್. ಮತ್ತೊಮ್ಮೆ ವಿಜುವಲೈಸ್ ಮಾಡಿ, ನೀವು ಎಲ್ಲರೂ ಕೂಡ ಒಂದು ಸರ್ಕಲ್ ಅಲ್ಲಿ, ಒಂದು ವೃತ್ತಾಕಾರದಲ್ಲಿ ನಿಂತ್ಕೊಂಡಿದ್ದೀರಾ. ಒಬ್ಬರ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದೀರಾ ವೃತ್ತಾಕಾರದಲ್ಲಿ. ನಿಮ್ಮೆಲ್ಲರ ಮ್ಯಾನಿಫೆಸ್ಟೇಷನ್ಸ್ ಈಡೇರಿದೆ. ನಮ್ಮ ಸುತ್ತ ಇರುವಂತಹ ಈ ಒಂದು ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ನ ಒಳಗಡೆ ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಮತ್ತು ಇಲ್ಲಿ ನಮ್ಮೆಲ್ಲರ ಮ್ಯಾನಿಫೆಸ್ಟೇಷನ್ ಆಗಿದೆ. ಈಗ ನಾವು ಕಣ್ಬಿಟ್ಟು ಎಲ್ಲರೂ ಒಬ್ಬರ ಮುಖವನ್ನ ಒಬ್ರು ನೋಡ್ತಾ ಖುಷಿಯಾಗಿ ಈ ಖುಷಿಯನ್ನ ನಮ್ಮಲ್ಲೇ ಶೇರ್ ಮಾಡ್ತಾ ಇದ್ದೀವಿ. ಎವ್ರಿ ಒನ್ ಆಫ್ ಯು ಆರ್ ಹಗಿಂಗ್ ಈಚ್ ಅದರ್. ನೀವೆಲ್ಲರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಪ್ರೀತಿಯಿಂದ ಖುಷಿಯನ್ನ ಹಂಚ್ಕೊಳ್ತಾ ಇದ್ದೀರಾ. ಯು ಆಲ್ ಆರ್ ಸೆಲೆಬ್ರೇಟಿಂಗ್. ಈಗ ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಕೈಯನ್ನ ಹಿಡ್ಕೊಂಡು ಒಂದೇ ಸಾಲಿನಲ್ಲಿ ಈ ಪೋರ್ಟಲ್ ನಿಂದ ಹೊರಗಡೆ ಬರ್ತಾ ಇದ್ದೀವಿ. ಈಗಲೂ ಕೂಡ ನಾವೆಲ್ಲರೂ ಸೇಫ್ ಆಗಿದ್ದೀವಿ. ಇದನ್ನ ಫೀಲ್ ಮಾಡ್ತಾ ನಮ್ಮೆಲ್ಲರ ಮ್ಯಾನಿಫೆಸ್ಟೇಷನ್ ಈಡೇರಿರುವಂತಹ, ನಮ್ಮೆಲ್ಲರ ಸಂಕಲ್ಪಗಳು ನೆರವೇರಿರುವಂತಹ ಫೀಲಿಂಗ್ ಜೊತೆಗೆ, ಆ ಅನುಭವದ ಜೊತೆಗೆ ಖುಷಿಯಾಗಿ ಹೊರಗಡೆ ಬರ್ತಾ ಇದ್ದೀರಾ. ಎಲ್ಲರೂ ಕೂಡ ಒಬ್ಬರ ನಂತರ ಒಬ್ಬರು, ಅನುಷಾ, ಸಂಗೀತ, ದಿವ್ಯ, ರಾಕ್ಷಿತಾ, ರಾಜೇಶ್ವರಿ,
ನೇತ್ರ, ಶ್ರುತಿ ಎಲ್ಲರೂ ಕೂಡ ಕಲರ್, ಎಲ್ಲರೂ ಹೊರಗಡೆ ಬರ್ತಾ ಇದ್ದೀರಾ. ಅನ್ವಿತಾ ಹೊರಗಡೆ ಬರ್ತಾ ಇದ್ದೀರಾ. ಎಲ್ಲರೂ ಖುಷಿಯಾಗಿ ಹೊರಗಡೆ ಬಂದಿದ್ದೀವಿ. ಮತ್ತೆ ಎಲ್ಲರೂ ಒಬ್ಬರ ಮುಖವನ್ನ ನೋಡ್ತಾ ಮತ್ತೆ ಅದೇ ಫೀಲ್ಡ್ಗೆ ಬಂದು ನಿಂತಿದ್ದೀವಿ. ವೃತ್ತಾಕಾರದಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಕಂಗ್ರಾಚುಲೇಟ್ ಮಾಡಿ ಮತ್ತೆ ನಾವೆಲ್ಲ ನಮ್ಮ ಸ್ಥಾನಗಳಿಗೆ ಮರಳ್ತಾ ಇದ್ದೀವಿ. ಯು ಆರ್ ರಿಟರ್ನಿಂಗ್ ಬ್ಯಾಕ್ ಫ್ರಮ್ ದ್ಯಾಟ್ ಪ್ಲೇಸ್ ಟು ಯೋರ್ ಹೌಸ್. ನಿಮ್ಮ ಮನೆಯ ಕಡೆಗೆ, ಮನೆಯ ದಾರಿಗೆ ಬಂದು ನಿಲ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀರಾ. ಎಲ್ಲರೂ ನಿಮ್ಮ ಕೋಣೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀರಾ. ಬಂದು ನಿಮ್ಮ ಚೇರ್ ಅಥವಾ ನಿಮ್ಮ ಹಾಸಿಗೆ ಮೇಲೆ ನೀವು ಕುಳಿತಿರೋದು ಅಥವಾ ಮಲ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಬಾಡಿ ನಿಮ್ಮ ಫಿಸಿಕಲ್ ಬಾಡಿಯ ಜೊತೆಗೆ ಮಿಂಗಲ್ ಆಗ್ತಾ ಇದೆ. ಯು ಆಲ್ ಆರ್ ಸೇಫ್. ನಿಮ್ಮೆಲ್ಲರ ಆಸೆ ಕನಸುಗಳು ಈಡೇರಿದೆ, ನೆರವೇರಿದೆ. 12 ಪೋರ್ಟಲ್ ನಿಮ್ಮೆಲ್ಲರ ಮ್ಯಾನಿಫೆಸ್ಟೇಷನ್ ನ ಸಂಪೂರ್ಣವಾಗಿಸಿದೆ. ಇದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್. ನಾಭಿಯವರೆಗೆ ಉಸಿರು ತಲುಪಲಿ. ಬ್ರೀತ್ ಔಟ್. ಅಗೇನ್ ಬ್ರೀತ್ ಇನ್ ಡೀಪ್ಲಿ and breathe out. Relax. ಈಗ ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ನಿಮ್ಮ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೌ ವಾಸ್ ದ ಡ್ರೀಮ್ ವರ್ಲ್ಡ್, ಮ್ಯಾನಿಫೆಸ್ಟೇಷನ್ ವರ್ಲ್ಡ್ ಅಲ್ವಾ? ಸೊ ಯಾವಾಗ ನಾವು ನಮ್ಮ ಗೋಲ್ಸ್ ಎಲ್ಲ ನೆರವೇರಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತೀವಲ್ವಾ, ಅವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಚಿತ್ರಣಗಳ ರೂಪದಲ್ಲಿ ನಾವು ಸಿಗ್ನಲ್ ನ ಕಳಿಸ್ತಾ ಇರ್ತೀವಿ ಅಲ್ವಾ. ಅದಕ್ಕೆ ಒಂದು ಟ್ರೈನಿಂಗ್ ನ ಕೊಡ್ತಾ ಇದ್ದೀವಿ ಅಲ್ವಾ. ಸೊ ಎಸ್, ಫ್ಯಾಂಟಾಸ್ಟಿಕ್ ಫೀಲಿಂಗ್, ವೆರಿ ಗುಡ್. ಸೊ ಹಾಗೆ ನಮ್ಗೆ ಏನ್ ಬೇಕು ಅದು ಆಲ್ರೆಡಿ ಆಗಿದೆ ಅನ್ನೋದನ್ನ ನಾವು ವಿಜುವಲೈಸ್ ಮಾಡಿದಾಗ ಏನೋ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ, ಒಂದು ಲೈಟ್ನೆಸ್ ಅಲ್ವಾ. ಸೊ ಅದೇ ನಮ್ಮ ಗುರಿಯನ್ನ ಸಾಧಿಸೋಕೆ ಮತ್ತೆ ಮತ್ತೆ ರಿಮೈಂಡರ್ ಆಗಿ ವರ್ಕ್ ಆಗುತ್ತೆ. ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಲ್ಲಿ ಚಿತ್ರಣಗಳ ರೂಪದಲ್ಲಿ ನಾವು ಸ್ಟೋರ್ ಮಾಡಿರುವಂತಹ ಎಲ್ಲ ಪಿಕ್ಚರ್ಸ್ ಆಯ್ತಾ, ಎಲ್ಲ ಗೋಲ್ಸ್ ಅದೆಲ್ಲ ಕೂಡ ನೆರವೇರೋ ಹಾಗೆ ನಮ್ಮ ಬ್ರೈನ್ ಕೆಲಸ ಮಾಡ್ತಾ ಹೋಗುತ್ತೆ. ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕರೆ ಅದನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಯಾವ್ದಾದ್ರು ವ್ಯಕ್ತಿಗಳ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ಸಿದ್ರೆ ಅವ್ರನ್ನ ಕೂಡ ಯೂಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಎಲ್ಲ ಆಪರ್ಚುನಿಟೀಸ್ ನ ಬಳಸ್ಕೊಂಡು ಚೆನ್ನಾಗಿ ನಮ್ಮ ಗೋಲ್ ರೀಚ್ ಆಗೋ ಹಾಗೆ ಮಾಡುತ್ತೆ. ಎಷ್ಟೋ ಸರಿ ಅನ್ಕೊಂಡಿರ್ತೀವಿ, ಯಾರತ್ರನೋ ಏನೋ ಕೇಳ್ಬೇಕು ಅನ್ಕೊಂಡಿರ್ತೀವಿ, ಅವ್ರು ಏನ್ ಅನ್ಕೋತಾರೋ ಅದು ಇದು ಏನೇನಾದ್ರೂ ಬರುತ್ತೆ. ಬಟ್ ನಿಮ್ಮ ಮೈಂಡ್ ಏನ್ ಹೇಳುತ್ತೆ ಅವಾಗ, ನನ್ಗಿದ್ ಬೇಕು, ಅದನ್ನ ಅವ್ರು ಮಾಡ್ತಾರೆ, ಕೇಳು ಹೋಗಿ ಆಯ್ತಾ. ನಿಮ್ಮನ್ನ ಪುಷ್ ಮಾಡುತ್ತೆ ಆಯ್ತಾ, ನಿಮ್ಮ ಗೋಲ್ಸ್ ಕಡೆಗೆ ನಿಮ್ಮನ್ನ ಪುಷ್ ಮಾಡ್ತಾ ಇರುತ್ತೆ ಆಯ್ತಾ. ಸೊ ನನ್ನ ಮಗುವಿನ ಹೆಲ್ತ್ ನಂಗೆ ತುಂಬಾ ಇಂಪಾರ್ಟೆಂಟ್, ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತು. ಅದನ್ನ ಮಾಡಕ್ಕೆ ನಾವು ರೆಡಿ ಇಲ್ದೇ ಇದ್ರೂ ನಮ್ಮನ್ನ ಪುಷ್ ಮಾಡುತ್ತೆ ಆಯ್ತಾ. ಇಲ್ಲ, ಈ ಗೋಲ್ ರೀಚ್ ಆಗ್ಬೇಕಂದ್ರೆ ನೀನ್ ಇದನ್ ಮಾಡ್ಬೇಕು, ಹೋಗ್ ಮಾಡು ಆಯ್ತಾ. ಆತರ ಹೇಳೋದು ಯಾರು, ನಿಮ್ಮ ಓನ್ ಮೈಂಡ್, ನಿಮ್ಮ ಓನ್ ಬ್ರೈನ್ ಆಯ್ತಾ. ಸೊ ನಿಮ್ಮ ಬ್ರೈನಿಗೆ ಫಸ್ಟ್ ನಿಮ್ಗೆ ಏನ್ ಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀರಾ, ಅದಕ್ಕೆ ತಕ್ಕಂತೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಈ ಮೆಡಿಟೇಷನ್ ಅದೇ ರೀತಿ ಈ ಪೋರ್ಟಲ್ ಕೂಡ ಓಪನ್ ಆಗಿರೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೂಡ ಬಂದಿರುತ್ತೆ. ನೀವು ಆ ಗೋಲ್ಸ್ ನ ರೀಚ್ ಆಗೋ ಚಾನ್ಸಸ್ ಕೂಡ ಹೈ ಆಗಿರುತ್ತೆ ಯಾವಾಗ ನಾವು ಕಲೆಕ್ಟಿವ್ ಆಗಿ ಈ ತರ ಸಾಮೂಹಿಕವಾಗಿ ಒಂದೇ ಉದ್ದೇಶದಿಂದ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ನ ಮಾಡ್ತೀವೋ ಅವಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಮೆಡಿಟೇಷನ್ ಆಯ್ತಾ. ಓಕೆ, ಎಸ್. ಹಾ, ನಿನ್ನೆ ಕಲಾ ಅವರು ಇದ್ದಾರೆ. ಹೇಗಿದ್ದೀರಾ ಕಲಾ ಅವ್ರೆ, ಆರಾಮಾದ್ರ? ನೋವು ಕಮ್ಮಿ ಆಯ್ತಾ? ಬ್ಯಾಕ್ ಪೇನ್, ಸ್ಟಮಕ್ ಪೇನ್ ಇತ್ತು ಅಂತ ಹೇಳಿದ್ರಲ್ವಾ? ಹಾ ಮ್ಯಾಮ್, ಪರವಾಗಿಲ್ಲ, ಆರಾಮಾಗಿದ್ದೀನಿ. ನಾನು ಈಗ 5 ಮಿನಿಟ್ಸ್ ಮುಂಚೆ ಜಾಯ್ನ್ ಆದೆ ಅಷ್ಟೇ. ಹಾ, ನೋಡ್ದೆ ನಾನು. ಓಕೆ, ರೆಸ್ಟ್ ಮಾಡಿ. ಅದೇ ಅವ್ರದ್ದು ನಿನ್ನೆ ಸೀಮಂತ ಇತ್ತು,
ಶಿ ಇನ್ವೈಟೆಡ್ ಮೀ ನಾನು ಕೂಡ ಹೋಗಿದ್ದೆ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಅವ್ರ ಫ್ಯಾಮಿಲಿಲೂ ಕೂಡ ಎಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಸೊ ತುಂಬಾ ಖುಷಿ ಆಯ್ತು. ಹೀಗೆ ನೀವು ಕೂಡ ಎಲ್ಲರೂ ಖುಷಿಯಾಗಿರಿ. ಆಯ್ತಾ? ಓಕೆ. ಎಸ್. ಸೊ ಇವತ್ತು ಕಲಾ ಅವರೇ ಒಂದು ಇದನ್ನ ನೀವು ಮಾಡ್ಲಿಲ್ಲ. ಯಾರೆಲ್ಲ ಮಾಡಿಲ್ಲ ರೆಕಾರ್ಡಿಂಗ್ ನೋಡ್ತಾ ಇರೋರು, ನೀವೆಲ್ಲರೂ ಇದು ರೆಕಾರ್ಡಿಂಗ್ ಆದ್ಮೇಲೆ ಅಥವಾ ಈ ಕ್ಲಾಸ್ ಆದ್ಮೇಲೆ ಎಲ್ಲರೂ ಲಿಸ್ಟ್ ಮಾಡಿ 12 ವಿಶಸ್. ಆಯ್ತಾ? ಸೊ ಇವತ್ತು 12 ಪೋರ್ಟಲ್ ಓಪನ್ ಆಗಿರೋದ್ರಿಂದ 12 ವಿಶಸ್ ನ ನೀವು ಬರ್ದು, ಆಯ್ತಾ, ಗೋಲ್ಸ್ ಆಗಿ ಸೆಟ್ ಮಾಡಿ ಎಲ್ಲಾ ಏರಿಯಾಸ್ ಕವರ್ ಮಾಡ್ಬೋದು. ನಾಟ್ ಓನ್ಲಿ ಲೈಕ್ ಪ್ರೆಗ್ನೆನ್ಸಿ, ಅದನ್ನ ಇನ್ಕ್ಲೂಡ್ ಮಾಡಿ ನಿಮ್ಮ ಕರಿಯರ್ ಗೋಲ್ಸ್ ಆಗಿರ್ಬಹುದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಗೋಲ್ಸ್ ಆಗಿರ್ಬಹುದು, ಮನಿ ರಿಲೇಟೆಡ್ ಆಗಿರಬಹುದು. ಸೊ ಅಫ್ಕೋರ್ಸ್ ಎಲ್ಲರಿಗೂ ಒಂದೇ ಸ್ಟೇಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಫೈನಾನ್ಷಿಯಲಿನೂ ಕೂಡ ಒಂದು ಮಗು ಬರ್ತಾ ಇದೆ ಅಂದ್ರೆ ಸಪೋರ್ಟ್ ಬೇಕೇ ಬೇಕು. ಆ ತರ ಫೈನಾನ್ಷಿಯಲ್ ಗೋಲ್ಸ್ ಏನಾದ್ರೂ ಇದ್ರೆ ಅದನ್ನು ಕೂಡ ಬರೀರಿ. ಓಕೆ, ಏನಾದ್ರೂ ಯಾರಿಂದ ಏನಾದ್ರೂ ಸಪೋರ್ಟ್ ಬೇಕು, ಅಥವಾ ಏನಾದ್ರೂ ಮೆಡಿಕಲ್ ಸಪೋರ್ಟ್ ಆಗಿರ್ಬೋದು, ಮೆಂಟಲ್ ಸಪೋರ್ಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಬರೀರಿ. ವಾಟ್ ಎವರ್ ಯು ಫೀಲ್ ಲೈಕ್ ನಿಮ್ಮ ಗೋಲ್ಸ್ ಏನು ಅಂತ ಅದನ್ನೆಲ್ಲ ಬರಿತಾ ಹೋಗ್ಬೋದು. ಓಕೆನಾ? ಎಸ್. ಸೊ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್, ವಾಟ್ ಎವರ್ ಇಟ್ ಇಸ್, ಆಯ್ತಾ. ಲಾಂಗ್ ಟರ್ಮ್ನು ಕೂಡ ಇನ್ಕ್ಲೂಡ್ ಮಾಡಿ ನಿಮಗೆ ಯಾವ್ದು ಮೇನ್ ಅನ್ಸುತ್ತೋ, ಆಯ್ತಾ. ಸೊ ಮೇನ್ ಆಗಿ ನಿಮ್ಗೆ ಏನ್ ಬೇಕು ಇನ್ ಮಿಕ್ಸ್, ಆಯ್ತಾ. ಶಾರ್ಟ್ ಟರ್ಮ್ ಅಂತಾನೆ ಇಲ್ಲ, ಲಾಂಗ್ ಟರ್ಮ್ ಅಂತಾನೆ ಇಲ್ಲ, ಮಿಕ್ಸ್ ಆಫ್ ಎವ್ರಿಥಿಂಗ್. ಒಟ್ಟು 12 ಗೋಲ್ಸ್ ನ ಬರೀರಿ. ಇನ್ನ ಜಾಸ್ತಿ ಬರಿಬೋದಾ? ಖಂಡಿತವಾಗ್ಲೂ ಬರಿಬೋದು. ಅಟ್ಲೀಸ್ಟ್ ನಾವ್ ಇಷ್ಟನ್ನ ಒಂದೊಂದಾಗಿ ಕ್ಲೀನ್ ಆಗಿ ಅದನ್ನ ಆಮೇಲೆ ಎಲಾಬ್ರೇಟ್ ಮಾಡಿ, ಆಫ್ಟರ್ ದ ಕ್ಲಾಸ್ ಎಲಾಬ್ರೇಟ್ ಮಾಡಿ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಏನ್ ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಯಾಕೆ ಬೇಕು ಅಂತ ಅನ್ಸುತ್ತೆ, ಆಯ್ತಾ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಅದ್ರ ಬಗ್ಗೆ ಬರೀಲಿಲ್ರು ಅಟ್ಲೀಸ್ಟ್ ಥಿಂಕ್ ಮಾಡ್ತಾ ಹೋಗಿ, ಆಯ್ತಾ. ಇದು ನನಗೆ ಸಿಕ್ಕಿದ್ರೆ ಏನು ಉಪಯೋಗ ಆಗುತ್ತೆ ಅಲ್ವಾ. ಸೊ ಒಂದು ಒಳ್ಳೆ ಹಾಸ್ಪಿಟಲ್ ಅಂದ್ರೆ ಏನ್ ಉಪಯೋಗ ಆಗುತ್ತೆ, ಒಳ್ಳೆ ಡಾಕ್ಟರ್ ಅಂದ್ರೆ ಏನ್ ಉಪಯೋಗ ಆಗುತ್ತೆ ಅದರಿಂದ. ಸೊ ಅದರ ಔಟ್ಕಮ್ ಏನು, ರಿಸಲ್ಟ್ ಏನು, ಅದನ್ನ ನೀವು ಬರಿತಾ ಹೋಗ್ತೀರಾ, ಆಯ್ತಾ. ಓಕೆ, ಐ ಹೋಪ್ ನೀವು ಮಂತ್ರ ಚಾಟಿಂಗ್ ಸೆಷನ್ಸ್ ಕೂಡ ಡೈಲಿ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದೀರಾ. ಎನ್ರೋಲ್ ಆದವ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ಕೆಲವ್ರು ಮಾತ್ರ ಸ್ವಲ್ಪ ಟೈಮಿಂಗ್ ಇಶ್ಯೂ ಇದ್ದವ್ರಿಗೆ ಆಗ್ತಾ ಇಲ್ಲ, ಅದ್ ಬಿಟ್ಟು ಎಲ್ಲ ಅಟೆಂಡ್ ಮಾಡ್ತಿದ್ದೀರಾ. ಮತ್ತೆ ಯು ಆರ್ ಆಲ್ಸೋ ಗೆಟಿಂಗ್ ಬೆನಿಫಿಟ್ಸ್ ಅಂತ ನನಗೆ ಅನ್ಸುತ್ತೆ. ಅಂಡ್ ಆ ಮಂತ್ರಗಳನ್ನ ಆದಷ್ಟು ಅದೇ ರೀತಿ ಪ್ರೊನೌನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ, ಆಯ್ತಾ. ಸೊ ಎಫರ್ಟ್ ಹಾಕಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅದಕ್ಕೆ ಅಂತಾನೆ ಸ್ವಲ್ಪ ಟೈಮ್ ಇಟ್ಟು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಅದು ಕೂಡ ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ತರ ಅಂತ ಹೇಳ್ಬಿಟ್ಟು ಮೇಘಾ ಅವರು ಆಲ್ರೆಡಿ ಹೇಳಿದ್ದಾರೆ ಅಲ್ವಾ. ಓಕೆ, ಯಾರೆಲ್ಲ ಮಾಡ್ತಾ ಇಲ್ಲ, ನೀವು ನಿಮಗೆ ಗೊತ್ತಿರುವಂತಹ ಮಂತ್ರಗಳನ್ನೇ ನೀಟಾಗಿ ಉಚ್ಚಾರ ಮಾಡ್ತಾ ದಿನಾನು ಪಠಣೆ ಮಾಡಿ, ಬಾಯಲ್ಲಿ ಹೇಳ್ತಾ ಮಾಡಿ, ಆಯ್ತಾ. ಹೇಳಕ್ ಆಗ್ತಾ ಇಲ್ಲ ತುಂಬಾ ಹೊತ್ತು ಅಂತಂದ್ರೆ ಮಾತ್ರ ಏನ್ ಮಾಡಿ, ಮನ್ಸಲ್ಲೇ ಹೇಳ್ಕೊಳ್ಳಿ. ಓಕೆ. ಸೊ ಓಕೆ, ಶ್ರುತಿ ಅವರೇ ಮಾತಾಡ್ಬೇಕಾ ಆಫ್ಟರ್ ಜಾಯಿನಿಂಗ್? ವೀಕ್ಸ್ ಆರ್ ಗೋಯಿಂಗ್ ಸೋ ಫಾಸ್ಟ್ಲಿ ಅಲ್ವಾ. ಸೊ ಪ್ರೆಗ್ನೆನ್ಸಿ ಜರ್ನಿ ಹಿಂಗೆ ಈಸಿಯಾಗಿ ಹೋಗ್ತಾ ಇದೆ ಅಂತಾನೆ. ಓಕೆ, ಆಫ್ಟರ್ ದ ಸೆಷನ್ ಕಾಲ್ ಮಾಡಿ, ಪರವಾಗಿಲ್ಲ. ಓಕೆ. ಎಸ್, ಯಾವ್ದಾದ್ರು ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಕೇಳೋದಿದ್ರೆ ಕೇಳಿ. ಅಂಡ್ ಇನ್ನ ಫಾಲೋ ಅಪ್ ಕೂಡ ಮಾಡ್ತಾ ಇಲ್ಲ ನಾನು. ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಎಲ್ಲ ಕಾಲ್ ಮಾಡಿ, ಮೆಸೇಜ್ ಮಾಡಿ ಮಾತಾಡ್ತಾ ಇರಿ. ಅವ್ರಿಗೆ ಯಾರಿಗಾದ್ರೂ ಲಿಂಕ್ ಸಿಗ್ತಾ ಇಲ್ಲ ಅಥವಾ ರೆಕಾರ್ಡಿಂಗ್ ಸಿಗ್ತಾ ಇಲ್ಲ ಅಂತಂದ್ರೆ ಮೆಸೇಜ್ ಮಾಡಿ ಕೇಳ್ಕೊಳ್ಳಿ. ಓಕೆ. ಅಂಡ್ ಕ್ಲಾಸಸ್ ಅಲ್ಲಿ ಏನ್ ನಡೀತು, ಮಿಸ್ ಆಯ್ತಾ, ಎಲ್ಲದನ್ನು ಫಾಲೋ ಅಪ್ ಮಾಡ್ತಾ ಇರಿ. ಅಂಡ್ ದೆನ್ ಯಾರು ಯಾವ ಬುಕ್ ಓದ್ತಾ ಇದ್ದೀರಾ, ಎಷ್ಟು ಓದಿದ್ರಿ, ಎಷ್ಟು ಬಿಟ್ರಿ, ಏನ್ ಅರ್ಥ ಆಯ್ತು, ಎಲ್ಲಾನು ಡಿಸ್ಕಸ್ ಮಾಡಿ. ಯಾಕಂದ್ರೆ ನೀವು ಡಿಸ್ಕಸ್ ಮಾಡುವಾಗ ನಿಮ್ಮ ಮಗುನು ಕೂಡ ಕೇಳಿಸ್ಕೊಳ್ತಾ ಇರುತ್ತೆ. ಓ, ಅಮ್ಮಂಗ್ ಇಷ್ಟೆಲ್ಲ ಗೊತ್ತಾಯ್ತಾ. ಸೊ ಅದೆಲ್ಲಾನು ಮೆಸೇಜಸ್ ನೀವು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನ ಚೆನ್ನಾಗಿ ಮಾಡ್ತಾ ಇರ್ತೀರಾ, ಅದು ಕೂಡ ಮಗುಗೆ ಕೇಳಿಸ್ತಾ ಇರುತ್ತೆ ಅಲ್ವಾ. ಸೊ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ. ಯಾವಾಗ ನೀವು ಓರಲಿ ಅದರ ಎಫೆಕ್ಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀರಾ, ಅದು ಕೂಡ ಮಗುಗೆ ತಲುಪ್ತಾ ಇರುತ್ತೆ ಅಲ್ವಾ. ಅದಾದ ನಂತರ ಏನು ಅಫರ್ಮೇಶನ್ಸ್ ಆಗಿರ್ಬೋದು, ಅದನ್ನು ಕೂಡ ಐ ಆಮ್ ಟ್ರೈಂಗ್ ಟು ಇನ್ಕ್ಲೂಡ್ ಇನ್ ದ ಕ್ಲಾಸ್. ಬಟ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಎಲ್ಲ ಬ್ಯಾಚ್ ಒಂದಾದ್ಮೇಲೆ ಒಂದು ತಕ್ಷಣ ರೆಡಿ ಇರೋದ್ರಿಂದ ಸ್ವಲ್ಪ ಆಗ್ತಾ ಇಲ್ಲ ನಂಗೆ. ಕೆಲವೊಂದು ಕಾನ್ಸೆಪ್ಟ್ಸ್ ಮಿಸ್ ಆಗ್ತಾ ಇದೆ. ಬಟ್ ವಾಟ್ ಎವರ್ ಇಟ್ ಈಸ್,
ಈ ಒಂದು 1 hour ಸೆಷನ್ ಅಂತೂ ಕಂಪ್ಲೀಟ್ಲಿ ನಿಮ್ಗೆ ಯೂಸ್ ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ, ರೈಟ್? ಅದಕ್ಕೆ ಏನ್ ಮಾಡಿ, ಡೈಲಿ ರಿಪೀಟೆಡ್ಲಿ ಮಾಡುವಂಥದ್ದನ್ನ ನಾನು ಡೈಲಿ ಟಾಸ್ಕ್ ಆಗಿ ಕೊಟ್ಟಿದ್ದೀನಿ ಅಲ್ವಾ. ಸೊ ಡೈಲಿ ರುಟೀನ್ ಅಂತ ಹೇಳ್ಬಿಟ್ಟು ನಾನು ಒಂದು ಏನು ಫೈಲ್ ನ ಕಳ್ಸಿದೀನಿ, ಯಾರಿಗೆ ಬಂದಿಲ್ಲ ನೀವು ನಂಗೆ ಮೆಸೇಜ್ ಮಾಡಿ ಆಯ್ತಾ. ಬೋನಸ್ ಲಿಸ್ಟ್ ಅಲ್ಲಿ ಕಂಪ್ಲೀಟ್ಲಿ ಅದಿದೆ ಆಯ್ತಾ. ಆ ಶೀಟ್ ಅಲ್ಲಿ ಪೂರ್ತಿ ನೋಡ್ಕೊಳ್ಳಿ, ಡೈಲಿ ರುಟೀನ್ ಏನಿದೆ, ಏನ್ ಮೆನ್ಷನ್ ಮಾಡಿದೀನಿ ಅದೆಲ್ಲ ರಿಪೀಟೆಡ್ ಟಾಸ್ಕ್ ಆಯ್ತಾ. ಸೊ ರಿಪೀಟೆಡ್ಲಿ ಡೈಲಿ ನೀವು ಮಾಡ್ಬೇಕಾಗಿರೋದು. ಅದಕ್ಕೆ ಅದನ್ನ ಇಲ್ಲೇ ಮಾಡಿಸ್ತಾ ಕುತ್ಕೊಂಡ್ರೆ ನಂಗೆ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಡೈಲಿ ರುಟೀನ್ ನ ಕೊಟ್ಬಿಟ್ಟಿದೀನಿ, ನೀವು ಮಾಡ್ಕೋತಾ ಹೋಗಿ. ಸೊ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಏನ್ ಮಾಡ್ಬೇಕು, ಡೈಲಿ ರುಟೀನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಟ್ರ್ಯಾಕ್ ಮಾಡ್ಬೇಕು ಆಯ್ತಾ. ಅಯ್ಯೋ ನನ್ ಪಾರ್ಟ್ನರ್ ಕೇಳ್ತಾರೆ ಅಂತನಾದ್ರೂ ನೀವು ಮಾಡ್ಬೇಕು, ಇಲ್ಲ ನಾನ್ ಕೇಳ್ತೀನಿ ಅಂತ ಅವಳು ಮಾಡ್ಲಿ ಅಂತ ನೀವು ಕಂಡೀಷನ್ ಹಾಕ್ಬೇಕು. ನಾನ್ ಕೇಳ್ತೀನಿ, ನೀನ್ ನೆಕ್ಸ್ಟ್ ಟೈಮ್ ಇದ್ ಮಾಡಿರ್ಬೇಕು ಆಯ್ತಾ. ಸೊ ಅಷ್ಟು ಬಾಂಡಿಂಗ್ ನಿಮ್ಮಲ್ಲಿ ಇರ್ಲಿ, ಓಕೆ. ಅದಿದ್ದಾಗ ಇನ್ನ ಚೆನ್ನಾಗಿ ನಿಮ್ಗೆ ವರ್ಕ್ ಆಗ್ತಾ ಹೋಗುತ್ತೆ. ಈಗ ತಾನೇ ಯಾವುದು ನನ್ನ ಕನ್ಸೆಪ್ಷನ್ ಬ್ಯಾಚ್ ಒಂದು ಫಸ್ಟ್ ಬ್ಯಾಚ್ ಮುಗೀತು, 3 months ಕೋರ್ಸ್ ಅವ್ರು ತಗೊಂಡಿದ್ದು. ಸೊ ಅದನ್ನ ಮುಗಿಸ್ಬೇಕಾದ್ರೆ ಅವರೆಲ್ಲರೂ ಹೇಳಿದ್ರು ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು, ಯಾಕಂದ್ರೆ ಅವ್ರು ವರ್ಕ್ ಮಾಡ್ಕೊಂಡ್ರು, ಅಷ್ಟು ಚೆನ್ನಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರು. ಅಂದ್ರೆ ನಾನು ಎಷ್ಟೋ ಟೆಕ್ನಿಕ್ಸ್ ನಾನ್ ಹೇಳ್ಕೊಡದೇ ಇದ್ರು ಅವ್ರವ್ರೇ ಡಿಸ್ಕಸ್ ಮಾಡಿ ಮಾಡ್ತಾ ಇದ್ರು, ಅವ್ರವ್ರೇ ಇನಿಷಿಯೇಟಿವ್ ತಗೊಂಡು ಏನೇನೋ ಮಾಡ್ತಾ ಇದ್ರು. ಸೊ ಆ ಒಂದು ಸ್ಪಿರಿಟ್ ನಂಗೆ ಇಲ್ಲೂ ಬೇಕು ಆಯ್ತಾ. ಸೊ ಅವ್ರಿಗೆ ಆಕ್ಚುಲಿ ಕನ್ಸೆಪ್ಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಉಲ್ಟಾ ನಿಂತ್ಕೊಳ್ಳಿ ಅಂದ್ರೂ ನಿಂತ್ಕೊಂಡ್ಬಿಡ್ತಾರೆ, ಅಷ್ಟು ಡೆಡಿಕೇಟೆಡ್ ಆಯ್ತಾ. ಅಷ್ಟು ಡೆಡಿಕೇಟೆಡ್. ನಾನು ಒಂದ್ ಹೇಳಿದ್ರೆ ಅವರು ಟಕ ಅಂತ ಮಾಡ್ಬಿಟ್ಟಿರ್ತಾರೆ. ಸೊ ಹಂಗೆ ಅದೇ ರೀತಿ ನೀವು ಕೂಡ ಇದ್ದೀರಾ, ಎಲ್ಲರೂ ಇದ್ದೀರಾ. ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ. ಅಂಡ್ ಇದನ್ನು ಕೂಡ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಸೀರಿಯಸ್ ಆಗಿ ತಗೊಂಡು ಒಬ್ರನ್ನೊಬ್ರು ಅಪ್ಲಿಫ್ಟ್ ಮಾಡ್ತಾ ಹೋಗಿ, ಓಕೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಸರಿನೂ ನಾನೇ ಇದ್ದು ಮಾಡಕ್ ಆಗಲ್ಲ. ಈಗ ಗ್ರೂಪ್ ದೊಡ್ಡದ ಆಗ್ತಾ ಆಗ್ತಾ ಐ ಆಮ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಎವ್ರಿ ಒನ್ ಎಲ್ಲಾ ಟೈಮಲ್ಲೂ. ಕ್ಲಾಸಲ್ಲಿ ಮಾಡ್ಬೋದು, ಅಪಾರ್ಟ್ ಫ್ರಮ್ ದ್ಯಾಟ್ ಯು ಶುಡ್ ನಾಟ್ ಫೀಲ್ ಲೈಕ್ ಡಿಸ್ಕನೆಕ್ಟೆಡ್ ಅಲ್ವಾ. ಅದಕ್ಕೆ ನಿಮ್ಮ ಪಾರ್ಟ್ನರ್ಸ್ ಹೆಲ್ಪ್ ಮಾಡ್ತಾರೆ ಅಂಡ್ ಹೆಲ್ಪ್ ಮಾಡ್ಬೇಕು ಆಯ್ತಾ. ಸೊ ಅವರಿಂದ ನನಗೇನ್ ಯೂಸ್ ಆಗಿದೆ ಅನ್ನೋದ್ಕಿಂತ ನನ್ನಿಂದ ಅವ್ರಿಗೆ ಏನ್ ಕಾಂಟ್ರಿಬ್ಯೂಷನ್ ಹೋಗಿದೆ ಅನ್ನೋದನ್ನ ಜಾಸ್ತಿ ಮಾಡ್ಕೊಂತ ಹೋಗಿ. ಆಮೇಲೆ ಒಂದಿನ ಬಂದು ಅವರೇ ಹೇಳ್ತಾರೆ ನಿನ್ನಿಂದ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಆ ಫೀಲಿಂಗೇ ದೊಡ್ಡದು ಆಯ್ತಾ. ಸೊ ನೀನ್ ಕಂಡೀಷನ್ ಹಾಕಿದಕ್ಕೆ ನಾನು ಇದ್ ಟಾಸ್ಕ್ ಕಂಪ್ಲೀಟ್ ಮಾಡಿದೆ, ಥ್ಯಾಂಕ್ ಯು. ಸೊ ಅದರಿಂದ ಒಳ್ಳೇದಾಯ್ತು, ಥ್ಯಾಂಕ್ ಯು. ಸೊ ಇದು ಬೇಕಾಗಿರೋದು ಅಲ್ವಾ. ಸೊ ಅವರಿಂದ ನಮಗೆ ಏನಾಗಿದೆ ಅನ್ನೋದಕ್ಕಿಂತ ನಮ್ಮಿಂದ ಅವ್ರಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ ಅನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಇನ್ನ ಒಳ್ಳೇದಾಗುತ್ತೆ ಆಯ್ತಾ. ಸೊ ನಾವು ಮಾಡಿದ ವರ್ಕ್ ಅವರಿಂದನೇ ವಾಪಸ್ ಬರ್ದೇ ಇದ್ರು ಯೂನಿವರ್ಸ್ ಹ್ಯಾಸ್ ಇಟ್ಸ್ ಓನ್ ವೇ ಆಯ್ತಾ. ಬೇರೆ ಬೇರೆ ಕಡೆಯಿಂದ ನಮಗ್ ಬೆನಿಫಿಟ್ಸ್ ಆಗ್ತಾ ಇರತ್ತೆ ಅಲ್ವಾ. ಯಾವಾಗ ನೀವು ಇನ್ನೊಬ್ರಿಗೆ ಏನಾದ್ರೂ ಒಳ್ಳೇದನ್ನ ಶೇರ್ ಮಾಡ್ತಿರ್ತೀರ, ಅವ್ರಿಗೆ ಮಾತ್ರ ಅಲ್ಲ ನಿಮ್ ಮಗುಗೂ ಕೂಡ ಆ ಲೆಸನ್ ನ ಶೇರ್ ಮಾಡ್ತಾ ಇರ್ತೀರ ಅಲ್ವಾ. ಸೊ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಆಲ್ ದ ಬೆಸ್ಟ್. ಎಲ್ಲರೂ ಒಳ್ಳೆ ಒಳ್ಳೆ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹೀಗೆ ಮಾಡ್ತಾ ಹೋಗಿ. ಅಂಡ್ ಏನಾದ್ರೂ ಕೇಳೋದಿತ್ತಾ, ಏನಾದ್ರೂ ಡೌಟ್ಸ್ ಇದೆಯಾ? ಎಲ್ಲರೂ ಯಾವ ಬುಕ್ ಓದ್ತಾ ಇದ್ದೀರಾ ಮೆನ್ಷನ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಓದ್ತಾ ಇದ್ದೀರಾ ಇಲ್ವಾ, ಬಿಟ್ಬಿಟ್ಟಿದ್ದೀರಾ? ಯಾವ್ದು ಕಂಪ್ಲೀಟ್ ಮಾಡಿದ್ರಿ? ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಜೊತೆಗೆ ಅದರದ್ದು ಸಮರಿನ ಡಿಸ್ಕಸ್ ಮಾಡ್ತಾ ಹೋಗಿ, ಓಕೆ. ಸೊ ನೆನಪಿರುತ್ತೆ ಹಂಗೆ ಮಾಡಿದಾಗ. ಸುಂದರಕಾಂಡ ವೆರಿ ಗುಡ್, ಭಗವದ್ಗೀತೆ ವೆರಿ ಗುಡ್, ಓಕೆ. ಎಸ್. ಮತ್ತೆ ಯಾರು? ಓಕೆ, ರಾಜೇಶ್ವರಿ ಅವರು ಭಗವದ್ಗೀತೆ ಅಂತ ಹೇಳಿದ್ರು. ಯಾರು? ಪಾಸಿಟಿವ್ ಮಾಮ್ ರಾಜೇಶ್ವರಿ, ಇನ್ನೊಬ್ರು ರಾಜೇಶ್ವರಿ ಸುಂದರಕಾಂಡ ಹೇಳಿದ್ರು. ಸಂಗೀತ ಅವರೇ ನೀವ್ ಯಾವ್ದು ಮಾಡ್ತಾ ಇದ್ದೀರಾ? ಮಾಸ್ಟರ್ ಯುವರ್ ಎಮೋಷನ್ಸ್, ಓಕೆ. ಅನ್ವಿತಾ ಅವರೇ ಓಕೆ. ಮಹಾಭಾರತ ಕಂಪ್ಲೀಟ್ ಆಗಿದೆ. ಯಾರು? ರಾಜೇಶ್ವರಿ, ಓಕೆ. ಇನ್ನೊಂದು ಗೊತ್ತಾ, ಮೋದಿ ಅವರ ತಾಯಿ, ಮೋದಿ ಅವರು ಹೊಟ್ಟೆ ಒಳಗಿದ್ದಾಗ ಭಗವದ್ಗೀತೆ ಕೇಳ್ತಾ ಇದ್ರಂತೆ. ಅಲ್ಲ, ಸಾರಿ, ಮಹಾಭಾರತ. ಓಕೆ, ಮಹಾಭಾರತ. ಅದ್ರಲ್ಲಿ ಆ ಕೇಳಿಸ್ಕೊಳ್ತಾ ಇದ್ರು. ಯಾಕೆ ಅಂದ್ರೆ ಅವ್ರ ಮನೆ ಜಗಲಿ ಮೇಲೆ ಅವ್ರ ಮನೆಯವರು ಮತ್ತೆ ಅಂದ್ರೆ ಅವ್ರ ಗಂಡ ಮತ್ತೆ ಅವರ ಸ್ನೇಹಿತರು ಇಬ್ರು ಕುತ್ಕೊಂಡು ಮಹಾಭಾರತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರಂತ ಪ್ರತಿದಿನ.
ಸೊ ಅವರು ಹೋಗ್ಬಿಟ್ಟು ಕೇಳಿಸ್ಕೊಂತಾ ಇದ್ರಂತೆ. ಅಂದ್ರೆ ಜಗಲಿ ಮೇಲೆ ಅವ್ರು ಕುತ್ಕೊಂಡು ಹೇಳ್ತಾ ಇರುವಾಗ, ಡಿಸ್ಕಸ್ ಮಾಡುವಾಗ ಇವ್ರು ಹೋಗಿ ಕೇಳಿಸ್ಕೊಳ್ತಾ ಇದ್ರಂತೆ. ಓ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇಡೀ ಮಹಾಭಾರತದೆಲ್ಲ ಓದಿದ್ರಂತೆ. ಸೊ ಅಲ್ಲಿರೋದೇ ರಾಜಕೀಯ ಮಹಾಭಾರತದ ತುಂಬಾ ಅಲ್ವಾ. ಸೊ ಅದಕ್ಕೆ ಮೇ ಬಿ ಅವ್ರಿಗೆ, ಮೋದಿ ಅವ್ರಿಗೆ ರಾಜಕೀಯದ ಬಗ್ಗೆ ಜಾಸ್ತಿ ಆಸಕ್ತಿ, ಒಲವು ಎಲ್ಲ ಇರೋದು. ಓಕೆ, ಗರ್ಭ ಸಂಸ್ಕಾರ ಬುಕ್ ಮತ್ತೆ ಸಾಯಿ ಚರಿತ. ಓಕೆ, ಸಾಯಿ ಸಚ್ಚರಿತ ಓದ್ತಾ ಇದ್ರ, ವೆರಿ ಗುಡ್. ಓಕೆ, ಸೊ ನಿಮ್ಮ ಆರಾಧ್ಯ ದೈವರು ಯಾರಾದ್ರೂ ಆಗಿರಬಹುದು, ಅದರ ಬುಕ್ಸ್ ಕೂಡ ಓದಬಹುದು. ಅಂಡ್ ಬಯೋಗ್ರಫಿ, ಆಟೋಬಯೋಗ್ರಫಿ ಇರುತ್ತೆ ಕೆಲವೊಬ್ರದ್ದು, ಅಂದ್ರೆ ನಮ್ಮ ಅಬ್ದುಲ್ ಕಲಾಂ ಅವರಾಗಿರ್ಬಹುದು. ಸೊ ಆ ಥರ ಆಟೋಬಯೋಗ್ರಫಿ ಯಾವ್ದಾದ್ರು ನೀವು ಓದೋದಾದ್ರೂ ಕಂಪ್ಲೀಟ್ಲಿ ವೆಲ್ ಅಂಡ್ ಗುಡ್. ಯಾಕಂದ್ರೆ ನಮ್ಮ ಜೀವನಕ್ಕೆ ಹತ್ರ ಇರೋದ್ರಿಂದ ಚೆನ್ನಾಗಿ ಅನ್ಸುತ್ತೆ. ಓಕೆ, ಕಲಾ ರೂಮ್ ಸಂಸ್ಕಾರ ಅದು. ಓಕೆ, ವೆರಿ ಗುಡ್. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ಇನ್ನ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಬೂಮ್ ಸಂಸ್ಕಾರ್ ಬುಕ್ ಯಾರೆಲ್ಲ ಓದಿದೀರಾ, ಒಂದು ಆ, ಒಂದು ಫೋಟೋ ಆಯ್ತಾ, ನನ್ನ ಬುಕ್ ಜೊತೆಗೆ ಒಂದು ಫೋಟೋನ ತೆಗೆದ್ಬಿಟ್ಟು ನನಗೆ ಕಳಿಸಿ. ಅಂಡ್ ಇಫ್ ಯು ಕ್ಯಾನ್ ರೆಕಾರ್ಡ್ ಅ ವಿಡಿಯೋ ಆಫ್ ಇಟ್, ಅಂದ್ರೆ ನನ್ನ ಆ, ಏನು ಕ್ಲಾಸಸ್ ಬಗ್ಗೆ ಆಗಿರಬಹುದು ಅಥವಾ ನನ್ನ ಬುಕ್ ಬಗ್ಗೆ ಆಗಿರಬಹುದು, ಒಂದು ರಿವ್ಯೂ ಕೊಡೋಕಾದ್ರೆ ಕಂಪ್ಲೀಟ್ಲಿ ನಂಗೆ ಇನ್ನ ಖುಷಿ ಆಗುತ್ತೆ. ಬಿಕಾಸ್ ಅದು ಇನ್ನೊಬ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ. ಓಕೆ, ಇದೆಲ್ಲ ಚೆನ್ನಾಗಿದೆ, ನಾವು ಅಟೆಂಡ್ ಮಾಡ್ಬೇಕು ಅಥವಾ ನಾವು ಈ ಬುಕ್ ಓದ್ಬೇಕು, ಸೊ ಅದರಿಂದ ಒಳ್ಳೇದಾಗುತ್ತೆ ಅನ್ನುವಂತಹ ಮೆಸೇಜ್ ನ ನೀವು ಎಲ್ಲರಿಗೂ ಕಳಿಸ್ತಾ ಇರ್ತೀರ, ಆಯ್ತಾ. ಸೊ ಇಫ್ ಯು ಕ್ಯಾನ್ ಡೂ ಇಟ್, ಐ ಫೀಲ್ ವೆರಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಮ್ಯಾಮ್ ಟಾಸ್ಕ್ ಇದ್ರೆ ಕೊಡಿ ಮ್ಯಾಮ್. ಟಾಸ್ಕಾ? ಓಕೆ, ಎಸ್, ವೇಟ್. ಇವತ್ತು 12 ಆಗಿರೋದ್ರಿಂದ ಈ 12 ವಿಷಸ್ ಒಂದು ಬರೀರಿ, ಅದನ್ನ ವಿಜುವಲೈಸ್ ಮಾಡಿ. ಅದಾದ ನಂತರ ಓಕೆ, ಇನ್ನೂ ಒಂದ್ ಕೆಲಸ ಮಾಡಿ, ಎಲ್ಲರೂ ಸ್ಮಾಲ್ ಸ್ಮಾಲ್ ಚಿಟ್ಸ್, ಆಯ್ತಾ, ಸಣ್ಣ ಸಣ್ಣ ಚೀಟಿಗಳನ್ನ ಮಾಡಿ, ಅದರಲ್ಲಿ ಎಮೋಜಿಸ್, ಆಯ್ತಾ, ಎಮೋಜಿಸ್ ಗೊತ್ತಲ್ವಾ. ಸೊ ಸ್ಮೈಲ್, ಸ್ಯಾಡ್, ಅದು ಇದು ಎಲ್ಲಾನು, ಆಯ್ತಾ, ಆ ತರ ಎಮೋಜಿಸ್ ನ ಡ್ರಾ ಮಾಡಿ. ಅಂಡ್ ಅದರ ಹಿಂದೆ ಆ ಅದೊಂದು ಏನಾದ್ರು ನಿಮ್ಮನ್ನ ಕನೆಕ್ಟ್ ಮಾಡ್ಕೊಂಡು ಏನಾದ್ರೂ ಒಂದ್ ಸೆಂಟೆನ್ಸ್ ಬರೀರಿ. ಓಕೆ, ಸೊ ಆಂಗ್ರಿ ಇದ್ದಾಗ ಐ ವಿಲ್ ರೆಡ್ಯೂಸ್ ದಿಸ್ ಕ್ವಾಲಿಟಿ, ಆಯ್ತಾ, ಇದನ್ನ ನಾನು ಕಮ್ಮಿ ಮಾಡ್ತೀನಿ, ಆಯ್ತಾ. ಸೊ ಏನಾದ್ರೂ ಅಳೋ ಎಮೋಜಿ ಆ ತರ ಇದ್ರೆ ಐ ಡೋಂಟ್ ಇವನ್ ಡೂ ಇಟ್, ಆಯ್ತಾ. ಸೊ ನಾನು ಇದನ್ನ ಮಾಡಲ್ಲ, ಆಯ್ತಾ. ಸೊ ನನ್ ಮಗಳು ಹೇಳ್ತಾ ಇದ್ದೇನೆ, ಸ್ವಲ್ಪ ಸಾಕಾಗಿತ್ತು, ನಾನು ಮಲ್ಕೊಂಡಿದ್ದೆ, ನಾನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಲಿ, ಏನೋ ತಿನ್ನಕ್ ಕೊಡು ಅಂತ. ನಾನು ಅದಕ್ಕೆ ಅಯ್ಯೋ ಹೋಗ್ಲೋ ಬೇಡ ಅಂತ ಸ್ಯಾಡ್ ಆಗಿ ಹೋಗ್ತೆ. ಅಮ್ಮ, ಸ್ಯಾಡ್ ಫೇಸ್ ಅಲ್ಲಿ ಕೊಡ್ಬೇಡ, ಹ್ಯಾಪಿ ಇವಾಗ ಕೊಡು. ಸೊ ಅವಳು ಹಂಗೆ ಕೇಳಿದ್ಲು, ನೀನ್ ಸ್ಯಾಡ್ ಫೇಸ್ ಅಲ್ಲಿ ಕೊಡ್ಬೇಡ, ಹ್ಯಾಪಿಯಾಗಿ ಆಮೇಲೆ ಕೊಡು ಅಂತ ಹೇಳಿ. ಸೊ ನಾನು ನಗ್ನಗ್ತಾನೆ ಅವಳಿಗೆ ಕೊಟ್ಟೆ. ಶಿ ಅಂದ್ರೆ ನನ್ ಪುಷ್ ಮಾಡ್ತಾಳೆ ಅವಳು. ನಾನು ಅಕಸ್ಮಾತ್ ಸುಮ್ನೆ ಕೂತಿದ್ದೆ, ಏನೋ ಸ್ಮೈಲ್ ಮಾಡಿಲ್ಲ ಅಂತಂದ್ರೆ, ಅಮ್ಮ ಸ್ಮೈಲ್ ಮಾಡು ಫಸ್ಟ್, ಆಮೇಲೆ ಹೇಳ್ತಾಳೆ. ಸೊ ಅದು ಒಂದು, ನಮ್ಮ ಮಗುಗೋಸ್ಕರ ನಾವು ಕಾನ್ಶಿಯಸ್ಲಿ ಅದನ್ನ ಕಮ್ಮಿ ಮಾಡ್ತೀವಿ, ಸ್ಮೈಲ್ ಮಾಡೋದು ಜಾಸ್ತಿ ಮಾಡ್ತೀವಿ. ಸೊ ಅದನ್ನ ಹಿಂದ್ಗಡೆ, ಅದ್ರ ಹಿಂದೆ ಒಂದು ಎಮೋಜಿ ಬರೀರಿ, ಇನ್ನೊಂದ್ ಕಡೆ ಇದನ್ನ ಜಾಸ್ತಿ ಮಾಡ್ತೀನಿ, ಇದನ್ನ ಕಮ್ಮಿ ಮಾಡ್ತೀನಿ, ಅದನ್ನ ಬರೀರಿ, ಆಯ್ತಾ. ಸೊ ಇದನ್ನ ಟಾಸ್ಕ್ ಆಗಿ ತಗೊಳ್ಳಿ. ಓಕೆ, ಎಸ್, ಥ್ಯಾಂಕ್ ಯು ಸಂಗೀತ ಅವರೇ ನೆನ್ಪು ಮಾಡಿದ್ದಕ್ಕೆ. ಅಂಡ್ ಇದೇ ತರ ನೆನ್ಪು ಮಾಡ್ತಾ ಇರಿ. ನಾನು ಕೂಡ ನಿಮ್ಮ ಇಂಟ್ರೆಸ್ಟ್ ಇಂದ ನಾನು ಇನ್ನ ಜಾಸ್ತಿ ಟಾಸ್ಕ್ ಹುಡುಕಿ ಹುಡುಕಿ ಕೊಡ್ಬೇಕು. ಓಕೆ, ಎಸ್, ಥ್ಯಾಂಕ್ ಯು, ಬೈ ಬೈ. ಥ್ಯಾಂಕ್ ಯು ಮ್ಯಾಮ್, ಬಾಯ್.